ಬಯಸ್ತೇನೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಸಂತೋಷ್ ಕೋಟ್ಯಾನಿಗೂ ಕೂಡ ಸ್ವಾಗತ ಬಯಸ್ತೇನೆ. ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ಸ್ವಾಗತ ಬಯಸ್ತೇನೆ. ತಾಲೂಕು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಸಂಯೋಜಕರ ಶ್ರೀ ಕುಮಾರಿ ಅವರಿಗೂ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಲೆಕ್ಕಪರಿಶೋಧನಾ ತಂಡದ ಎಲ್ಲ ಸದಸ್ಯರುಗಳು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಎಲ್ಲ ಈ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಸ್ವಾಗತ ಬಯಸ್ತೇನೆ. ಈಗ ನಾಡಗೀತೆ ಎಲ್ಲರಿಗೂ ಕಲಿಸಬೇಕಾಗಿ ಎಲ್ಲರಿಗೂ ನಮಸ್ಕಾರ. ಗ್ರಾಮ ಸಭಾ ಪತ್ರಿಕೆಯನ್ನು ಸಭೆಯಲ್ಲಿ ಹೋಗಿ ದಾಖಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಲೆಕ್ಕಪರಿಶೋಧನಾ ಸಾಲಿನ ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ ತಾಲೂಕು ಶಿರ್ತಾಡಿ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 1/4/23ರಿಂದ 31/3/24 ಅವಧಿಯ 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಸಾಮಾಜಿಕ ಪರಿಶೋಧನೆಯು ದಿನಾಂಕ 6/9/24ರಿಂದ 13/9/24 ನಡೆಯಲಿದ್ದು, ದಿನಾಂಕ 13/9/24ರಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ತಾಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ 11 ಗಂಟೆಗೆ ನಡೆಯಲಿದೆ. ಸದಸ್ಯ ಸಭೆಯಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳಿಗಾಗಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ಕ್ರಮಗಳು ಮತ್ತು ತಾಲೂಕು ಹೆಡ್ಲಾಕ್ ಸಮಿತಿಯಲ್ಲಿ ಪ್ಯಾರಾ ತಿಳುವಳಿಯಾಗಿರುವ ಪ್ರಕರಣಗಳ ಮಂಡನೆ.
ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿಟ್ಟಳ್ಳಿ ಗ್ರಾಮದ ಸತೀಶ್ ದಡ್ಡು ಮನೆ ಬಳಿ ಸೋಲಾರ್ ಲೈಟ್ ಅಳವಡಿಕೆ. ಸದರಿ ಕಾಮಗಾರಿಯಲ್ಲಿ ರು. 3,935 ಚೆಕ್ ಸಂಖ್ಯೆ 02059282 ದಿನಾಂಕ 18/6/2023ರಲ್ಲಿ ಪಾವತಿಸಿದ್ದು ನಿಯಮ ಉಲ್ಲಂಘನೆಯಾಗಿದ್ದು ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಯಿತು. ಕೈಗೊಂಡ ಕ್ರಮ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಕಾರ್ಯವನ್ನು ಕೈಗೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ 22-23ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅನುಪಾಲನ ವರದಿ. ಶಿಟ್ಟಳ್ಳಿ ಗ್ರಾಮದ ಮೊಹಮ್ಮದ್ ಅಜೀಜ್ ಅಬ್ದುಲ್ಲಾ ಇವರ ಜಮೀನಿನಲ್ಲಿ ಬಾವಿ ರಚನೆ. ಸದರಿ ಕಾಮಗಾರಿಗೆ ಚೆಕ್ ಮೆಜರ್ಮೆಂಟ್ ನಡೆಸಿರುವುದಿಲ್ಲ. ರು. 8,034 ಆಕ್ಷೇಪಣೆಯಲ್ಲಿ ಸೂಚಿಸಲಾಯಿತು. ಸದರಿ ಕಾಮಗಾರಿಗೆ ಜಂಟಿಯಾಗಿ ಭೌತಿಕ ಗುಣಮಟ್ಟದ ಪರಿಶೀಲನೆ ನಡೆಸಲಾಗಿದ್ದು ಕಾರ್ಯವನ್ನು ಕೈಬಿಡಲು ಕೋರಲಾಗಿದೆ. ಶಿಟ್ಟಳ್ಳಿ ಗ್ರಾಮದ ರಾಣಿ ಕೃಷ್ಣಪ್ಪ ಪೂಜಾರಿ ಇವರ ಜಮೀನಿನಲ್ಲಿ ಹಟ್ಟಿ ರಚನೆ. ಸದರಿ ಕಾಮಗಾರಿಯನ್ನು ಗ್ರಾಮ ಪಂಚಾಯತ್ ಅನುಷ್ಠಾನಿಸಿದ್ದು ದರದಹಟ್ಟಿಯಲ್ಲಿ ದನ ಸಾಕಾಣಿಕೆ ಮಾಡದೆ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದ್ದು ಸಭಾ ತೀರ್ಮಾನದಂತೆ ಪಾವತಿ ಮೊತ್ತ ರು. 20,588 ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಸದರಿ ಫಲಾನುಭವಿಗೆ ಈಗಾಗಲೇ ತಿಳಿಸಲಾಗಿದ್ದು ಮುಂದಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಗೆ ಮಂಡಿಸಲಾಗುವುದು. ಪಡಕೊಳಲಿ ಗ್ರಾಮದ ಹರೀಶ್ ಬೈಲೂರು ಇವರ ಜಮೀನಿನಲ್ಲಿ ಕೃಷಿ ಹೊಂಡ ರಚನೆ. ಸದರಿ ಕಾಮಗಾರಿಯಲ್ಲಿ ಗ್ರಾಮ ಪಂಚಾಯತ್ ಅನುಷ್ಠಾನಿಸಿದ್ದು ಸದರಿ ಕಾಮಗಾರಿಯ ಸ್ಥಳ ಪರಿಶೀಲಿಸಿದ ಸಮಯದಲ್ಲಿ ಕಾಮಗಾರಿ ಸ್ಥಳದಲ್ಲಿ ಕೃಷಿ ಹೊಂಡ ಕಾಮಗಾರಿಯನ್ನು ಪೂರ್ಣವಾಗಿ ನಿರ್ವಹಿಸಿಲ್ಲ ಮತ್ತು ಸದರಿ ಹೊಂಡದಲ್ಲಿ ಅಡಿಕೆ ಗಿಡ ನಾಟಿ ಮಾಡಿರುತ್ತಾರೆ. ಆದ್ದರಿಂದ ಸದರಿ ಪಾವತಿ ಮೊತ್ತ 47,755 ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಗಿದ್ದು ಸದರಿ ಫಲಾನುಭವಿಗೆ ಈಗಾಗಲೇ ತಿಳಿಸಲಾಗಿದ್ದು ಮುಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಮಂಡಿಸಲಾಗುವುದು. ಪಡಕೊಳಲಿ ಗ್ರಾಮದ ನಾರಾಯಣ ಪೂಜಾರಿ ಗುಡಂಗ ಪೂಜಾರಿ ಇವರ ಜಮೀನಿನಲ್ಲಿ ಬಾವಿ ರಚನೆ. ಸದರಿ ಕಾಮಗಾರಿಯಲ್ಲಿ 289 ಮೊತ್ತವನ್ನು ಕಡಿಮೆ ಪಾವತಿ ಮಾಡಿರುತ್ತಾರೆ. ಸದರಿ ಮೊತ್ತವನ್ನು ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಗಿದೆ. ಸದರಿ ಫಲಾನುಭವಿಗೆ ರು. 280 ಮೊತ್ತವನ್ನು ಪಾವತಿಸಲಾಗಿರುತ್ತದೆ. ಶಿಟ್ಟಳ್ಳಿ ಗ್ರಾಮದ ಗುಲಾಬಿ ನಾಯ್ಕ ಗ್ರಾಮ ನಾಯ್ಕ ಇವರ ಜಮೀನಿನಲ್ಲಿ ಬಾವಿ ರಚನೆ. ಸದರಿ ಕಾಮಗಾರಿಗೆ ಗ್ರಾಮ ಪಂಚಾಯತ್ ಅನುಷ್ಠಾನಿಸಿದ್ದು ಚೆಕ್ ಮೆಜರ್ಮೆಂಟ್ ನಡೆಸಿರುವುದಿಲ್ಲ. ಪಾವತಿ ಮೊತ್ತ 12,155 ಆಕ್ಷೇಪಣೆಯಲ್ಲಿ ನಿಯಮಾನುಸಾರ ತೀರ್ಮಾನಿಸಲಾಗಿದೆ. ಸದರಿ ಕಾಮಗಾರಿಗೆ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ನಡೆಸಲಾಗಿರುತ್ತದೆ. ಪಡಕೊಳಲಿ ಗ್ರಾಮದ ಸತೀಶ್ ದುರ್ಗ ಪೂಜಾರಿ ಇವರ ಜಮೀನಿನಲ್ಲಿ ಬಸಿಗಾರಿ ರಚನೆ. ಸದರಿ ಕಾಮಗಾರಿಗೆ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತ ರು. 10,815. ಕಾಮಗಾರಿಗೆ ಪಾವತಿಸಿರುವ ಮೊತ್ತ 17,304. ಅಳತೆ ಪುಸ್ತಕ ದಾಖಲಿಸಲು ಬಾಕಿ ಇರುವ ಮೊತ್ತ 6,489 ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಗಿದೆ. ಸದರಿ ಕಾಮಗಾರಿಯ ಹೆಚ್ಚುವರಿ ಬಾಕಿ ಇದ್ದ ಮೊತ್ತ 6,489 ಅಳತೆ ಪುಸ್ತಕ ದಾಖಲಿಸಲಾಗಿರುತ್ತದೆ. ಹೀಗೆ ನನ್ನ ಅನುಪಾಲನ ವರದಿಯನ್ನು ಮುಕ್ತಾಯ ಮಾಡಿದೆ. ಈ ವರದಿಯ ಕುರಿತು ಏನಾದರೂ ಆಕ್ಷೇಪಣೆಗಳು ಅಥವಾ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು ಸಭೆಯಲ್ಲಿ. ಕಳೆದ ಬಾರಿ ಇದೇ ರೀತಿಯ ಒಂದು ಸಾಮಾಜಿಕ ಪರಿಶೀಲನೆ ನಡೆದಾಗ ಅಲ್ಲಿ ಕಂಡಂತಹ ನ್ಯೂನತೆಗಳ ಬಗ್ಗೆ ವರದಿ ಆಗಿತ್ತು. ಒಂದು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿ ಒಂದು ಆಕ್ಷೇಪಣೆ ಅಥವಾ ವಸೂಲಾತಿ ಬಗ್ಗೆ ಸಭೆ ತೀರ್ಮಾನ ಮಾಡಿತ್ತು. ಸೊ ತದನಂತರ ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಒಂದು ವರದಿಯನ್ನು ಮಂಡನೆ ಮಾಡಿದ್ರು. ಆ ವರದಿ ಬಗ್ಗೆ ನಿಮ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ವರದಿಗೆ ಒಂದು ಒಪ್ಪಿಗೆಯನ್ನು ಕೊಡಬೇಕು, ಮತ್ತೆ ನಾವು ಮುಂದೆ ಹೋಗ್ಬೇಕಿದೆ. ಎಲ್ಲಿಗೂ ಒಪ್ಪಿಗೆ ಇದೆಯಾ ವರದಿಯ ಬಗ್ಗೆ? ಅರ್ಥ ಆಯ್ತಾ ನಿಮಗೆ? ಏನಿಲ್ಲ, ಈ ಹಿಂದೆ ಏನು ಇದೇ ತರ ಸೋಷಿಯಲ್ ಆಡಿಟ್ ಆದಾಗ ಅಲ್ಲಿ ಕಂಡುಕೊಂಡಂತ ಕೆಲವೊಂದು ಲೋಪಗಳಿರುತ್ತೆ. ಆ ಲೋಪಗಳಿಗೆ ಮುಂದಿನ ಹಂತದಲ್ಲಿ ಕ್ರಮ ಯಾವ ರೀತಿ ತಗೋಬೇಕು ಅಂತ ಸರ್ಕಾರದೇ ಆದಂತಹ ಒಂದು ಪ್ರೊಸೀಜರ್
ಒಪ್ಪಿಗಿದ್ರೆ ಕೇಳಿ, ಇಲ್ಲ ಅಂತ ಹೇಳಿದ್ರೆ ಒಪ್ಪಿಗೆಯನ್ನು ಸೂಚಿಸಬೇಕು. ಸಭೆ ಒಪ್ಪಿಗೆ ಇದೆಯಾ? ಒಂದು ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾನು ಅನುಮೋದನೆ ಮಾಡ್ತೀನಿ. ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ ಅಧೀನ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಷತ್ನ ವಿಶೇಷ ಗ್ರಾಮ ಸಭೆಗೆ ನಾವು ಇವತ್ತು ಸೇರಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸಭೆಯ ಅಧ್ಯಕ್ಷತೆಯನ್ನು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರು ವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮೇಲ್ವಿಚಾರಕರೇ, ಅದೇ ರೀತಿ ಶಿವತಾಯಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿಡಿಯೋರವರೇ, ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಮ್ಮ ನರೇಗಾ ಯೋಜನೆಯ ತಾಲೂಕು IEC ಸಂಯೋಜಕರೇ, ಇಲ್ಲಿ ಆಗಮಿಸತಕ್ಕಂತಹ ಎಲ್ಲ ಗ್ರಾಮಸ್ಥರೇ ಮತ್ತು ನರೇಗಾ ಯೋಜನೆಯ ಕೂಲಿ ಕಾರ್ಮಿಕರೇ, ನಮ್ಮ ಸಾಮಾಜಿಕ ಪರಿಷತ್ ತಂಡಗಳೇ ಹಾಗೂ ಶಿವತಾಯಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳೇ. ಬಹುಶಃ ಈ ಒಂದು ಪ್ರಕ್ರಿಯೆ ಪ್ರತಿ ಆರ್ಥಿಕ ವರ್ಷ ನಡೀಲೇಬೇಕಾಗಿರುವಂಥದ್ದು. ಅಂದರೆ ಸರ್ಕಾರದ ಕೇಂದ್ರ ಸರ್ಕಾರದ ಎರಡು ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಅಧೀನ ಹಣಕಾಸು ಯೋಜನೆ. ಇವತ್ತು ಎರಡೂ ಯೋಜನೆಗಳ ಸಾಮಾಜಿಕ ಪರಿಶೀಲನೆಯನ್ನು ಏಕಕಾಲದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಮಾಡಿಕೊಂಡು ಆ ಒಂದು ಯೋಜನೆಗಳ ಅನುಷ್ಠಾನದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗಿವೆ, ಸೊ ಆ ಯೋಜನೆಯ ಕಡತಗಳಲ್ಲಿ ನಮೂದಿಸಿರುವಂತೆ ಆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಆ ಯೋಜನೆಯ ಉಪಯುಕ್ತತೆ ಆಗಿದೆಯೇ ಇಲ್ವೋ, ಸೊ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಏನು ಆ ಒಂದು ಇದಕ್ಕೆ ಸಂಬಂಧಪಟ್ಟ ತಂತ್ರಾಂಶದಲ್ಲಿ ಪಾವತಿಯ ಬಗ್ಗೆ ಏನು ನಮಗೆ ಮಾಹಿತಿ ಇದೆ, ಆ ಪಾವತಿಯ ಮಾಹಿತಿಯನ್ನು ಮತ್ತು ಕಡತ ನಿರ್ವಹಣೆ ಮಾಡಿರೋದನ್ನು ಪರಿಶೀಲನೆ ಮಾಡಿಕೊಂಡು ಅದರ ಜೊತೆಗೆ ಏನು ನೀವು ಕಾಮಗಾರಿ ಮಾಡಿರ್ತೀರಾ ಆ ಕಾಮಗಾರಿಗಳ ಒಂದು 100% ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಕೊಂಡು ಎಲ್ಲ ಅಂದರೆ ಆ ಯೋಜನೆ ಉಪಯುಕ್ತತೆ, ಅದೇ ರೀತಿ ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಂತಹ ಕೂಲಿ ಕಾರ್ಮಿಕರು ಏನಾದರೂ ಕುಂದುಕೊರತೆಗಳನ್ನು ಎದುರಿಸ್ತಾ ಇದ್ದಾರಾ, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಒಂದು ಕ್ರೋಢೀಕೃತ ಕರಡು ವರದಿ ಪ್ರತಿಯನ್ನು ತಯಾರು ಮಾಡಿಕೊಂಡು ಅದನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಆ ಒಂದು ವರದಿಗಳ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆ ಚರ್ಚೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ಅದನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಮುಂದೆ ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಅದು ಕೂಡ ಸಹಕಾರಿಯಾಗಲಿಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಹಳ ಒಂದು ಉಪಯುಕ್ತತೆ ಗ್ರಾಮ ಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಇಲ್ಲಿ ಯೋಜನೆಗಳ ಕುರಿತು ಪ್ರಾಥಮಿಕವಾಗಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀನಿ. ಯೋಜನೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎಲ್ಲ ಗೊತ್ತೇ ಇದೆ. 2005ರಲ್ಲಿ ಇದು ಪ್ರಾರಂಭ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2008ರಲ್ಲಿ ಇದು ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ಬರುತ್ತೆ. ಸೊ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಕರೆಯಲ್ಪಡ್ತಾ ಇತ್ತು, ಅದನ್ನು 2009 ಸೆಪ್ಟೆಂಬರ್ ತಿಂಗಳ ನಂತರ ಅದಕ್ಕೊಂದು ಪುನರ್ ನಾಮಕರಣ ಮಾಡ್ಕೋತಾರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಯೋಜನೆಯನ್ನು ಅದೇ ಹೆಸರಿನಲ್ಲಿ ಗುರುತಿಸಲ್ಪಡ್ತಾ ಇದ್ದೇವೆ. ಸೊ ಸಾಕಷ್ಟು ಸುದೀರ್ಘ ಇತಿಹಾಸವನ್ನು ಕಂಡುಕೊಂಡಂತಹ ಯೋಜನೆ, ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು ಯೋಜನೆ ಯಾವ ಥರ ಕಾರ್ಯಾಚರಣೆ ಆಗುತ್ತೆ ಮತ್ತು ಇದರಲ್ಲಿ ಏನೆಲ್ಲ ನಿಯಮಗಳಿವೆ ಅನ್ನೋದ್ರ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಸ್ವಲ್ಪ ಆದರೂ ಕೂಡ ಮಾಹಿತಿ ಗೊತ್ತಿರುತ್ತೆ. ಆದರೂ ಕೂಡ ಈ ಒಂದು ಸಭೆಯಲ್ಲಿ ನಾವು ಅದನ್ನು ಮತ್ತೆ ಹೇಳಬೇಕಾಗಿರುವಂಥದ್ದು ನಮಗೂ ಕೂಡ ಕರ್ತವ್ಯ ಇದೆ. ಸೊ ಈ ಒಂದು ಯೋಜನೆಯಲ್ಲಿ ಯಂತ್ರಗಳನ್ನು ನಿಷೇಧ ಮಾಡಲಾಗಿದೆ. ಯಂತ್ರವನ್ನು ಬಳಸಿ ಯಾವುದೇ ಕಾಮಗಾರಿಯನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೈಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರು ಕೂಲಿ ಮಾಡಿಕೊಂಡು ಆ ಮೂಲಕ ಒಂದು ಆಸ್ತಿಗಳ ಸೃಜನೆ ಆಗಬೇಕು, ಅದು ದೀರ್ಘಕಾಲ ಗುಣಮಟ್ಟದಿಂದ ಕೂಡಿದಂಥ ಒಂದು ಆಸ್ತಿಗಳ ಸೃಜನೆ ಆಗಬೇಕು ಅನ್ನೋದು
ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಬಡವರ ಜೀವನೋಪಾಯಕ್ಕಾಗಿ ಅವರಲ್ಲಿ ಲಭ್ಯವಿರುವಂತಹ ಜಮೀನುಗಳನ್ನು ವ್ಯವಸಾಯಕ್ಕೆ ಹದಗೊಳಿಸಿ ಆ ಮೂಲಕ ಆ ಬಡವರಿಗೆ ಒಂದು ಆರ್ಥಿಕತೆಯನ್ನು ಒದಗಿಸಿಕೊಡುವಂಥದ್ದು. ಮೂರನೇದು, ರಾಷ್ಟ್ರೀಯ ಜೀವನೋಪಾಯಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು. ನಾಲ್ಕನೇದು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜನರ ಸಹಭಾಗಿತ್ವ ಬಹಳಷ್ಟು ಮುಖ್ಯ ಆಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಹಲವಾರು ರೀತಿಯಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರನ ತಲುಪುವಂತಹ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಅಂದ್ರೆ ಆ ಕಾಮಗಾರಿಗಳನ್ನು ಪರಿಶೀಲನಾ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟಾಗ ಅವರಿಗೆ ಖುದ್ದಾಗಿ ಒಂದು ಗ್ರಾಮ ಸಭೆ ಆಹ್ವಾನ ಪತ್ರಿಕೆಯನ್ನು ಕೂಡ ನಾವು ಕೊಟ್ಟು ಬರ್ತೇವೆ. ಈ ಒಂದು ದಿನದಲ್ಲಿ ಇಷ್ಟೇ 13ನೇ ತಾರೀಕು 11:10ವರೆಗೆ ಒಂದು ಯೋಜನೆಯ ಬಗ್ಗೆ ಗ್ರಾಮ ಸಭೆ ಆಯೋಜನೆ ಆಗಲಿಕ್ಕಿದೆ. ಸೊ ಏನೇ ನಿಮ್ಮ ಕುಂದುಕೊರತೆಗಳಿದ್ರೂ ಕೂಡ ಅಥವಾ ಬೇರೆ ಯಾವುದೇ ಯೋಜನೆಗಳ ಅಥವಾ ಬೇರೆ ಕಾಮಗಾರಿಗಳನ್ನು ನೀವು ಮಾಡುವಂತಿದ್ದರೆ ಸೊ ಅಲ್ಲಿ ಹಾಜರಾಗಿ ಅಲ್ಲಿ ನಿಮಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ. ಏನೆಲ್ಲ ಕಾಮಗಾರಿಗಳನ್ನು ಈ ಒಂದು ಯೋಜನೆಯಲ್ಲಿ ಮತ್ತೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಏನೆಲ್ಲ ಕಾಮಗಾರಿಗಳನ್ನು ಕೈಬಿಟ್ಟಿದ್ದಾರೆ, ಇವೆಲ್ಲದರ ಮಾಹಿತಿ ಇದ್ದಾಗ ಮಾತ್ರ ನೀವು ಅದನ್ನು ಮುಂದುವರಿಸಿಕೊಂಡು ಅದರ ಒಂದು ಸದುಪಯೋಗವನ್ನು ಬಳಸ್ಕೊಳ್ಳಿಕ್ಕೆ ನಿಮಗೆ ಕೂಡ ಅವಕಾಶ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅದರ ಜೊತೆಗೆ ತಾಲೂಕಿನ IEC ಸಂಯೋಜಕರು ಧ್ವನಿವರ್ಧಕದ ಮೂಲಕ ಮಾಹಿತಿ ಶಿಕ್ಷಣ ಸಂವಾದ ಯೋಜನೆಯ ಭಾಗವಾಗಿ ಒಂದು ಧ್ವನಿವರ್ಧಕದ ಮೂಲಕ ಕೂಡ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಏನು ಗ್ರಾಮ ಪಂಚಾಯತ್ನ ಒಂದು ಸ್ವಚ್ಛತಾ ವಾಹನ ಇದೆ, ಸೊ ಅದರಲ್ಲಿ ಒಂದು ಧ್ವನಿವರ್ಧಕದ ಮುಖಾಂತರ ಕೂಡ ಪ್ರಚಾರವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ನೋಡಿಕೊಂಡಾಗ ನಮಗೆ ಈ ಒಂದು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಅಥವಾ ಕೂಲಿ ಕಾರ್ಮಿಕರು ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇತ್ತು. ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಜನ ಇವತ್ತು ಬಂದಿಲ್ಲ. ಆದರೆ ಕಾರಣಗಳು ಹಲವಾರು ಇರ್ಬೋದು. ಆದರೆ ಆ ಜನರನ್ನು ನಾವು ತಲುಪಲಿಕ್ಕೆ ಯಾವತ್ತೂ ಕೂಡ ಇಂತಹ ಕ್ರಮಗಳನ್ನು ನಾವು ಮುಂದೆ ಕೂಡ ತೆಗೆದುಕೊಳ್ತಿದ್ದೇವೆ. ಯಾಕಂತ ಹೇಳಿದ್ರೆ ಈ ಯೋಜನೆ ಅದು ಒಬ್ಬ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪುವಂತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಈ ರೀತಿಯ ಪ್ರಚಾರಗಳು ಕೂಡ ಬಂದಿವೆ. ಇನ್ನು ಜಾಸ್ತಿ ನಾನು ಅದರ ಬಗ್ಗೆ ಹೇಳಿಕ್ಕೆ ಹೋಗಲ್ಲ. ಕಾಮಗಾರಿಗಳ ಬಗ್ಗೆ ನಮ್ಮ ತಾಲೂಕಿನ IEC ಸಂಯೋಜಕರಿದ್ದಾರೆ, ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಬದಲಾವಣೆ ವಿಚಾರಗಳ ಬಗ್ಗೆ ನಾನು ಸಭೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ತೇನೆ. ಮೊದಲನೇದಾಗಿ ಏನು ಸಂಬಂಧಪಟ್ಟ ಸುತ್ತೋಲೆಗಳು ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಆ ಬದಲಾದ ವಿಚಾರಗಳನ್ನು ನಿಮಗೆ ನೇರವಾಗಿ ಸಿಗಬೇಕು ಅಂತ ಹೇಳಿದ್ರೆ ಆ ಸಂಬಂಧಪಟ್ಟ ಆದೇಶಗಳನ್ನು ಸಭೆಯಲ್ಲಿ ಮಂಡನೆ ಮಾಡಿದ್ರೆ ಬಹುಶಃ ಅದು ನಿಮಗೆ ಸ್ವಲ್ಪ ಆದರೂ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಪ್ರತಿಯೊಂದು ಸಭೆಯಲ್ಲಿ ಕೂಡ ಆ ಆದೇಶ ಪತ್ರಗಳನ್ನು ನೇರವಾಗಿ ಮಂಡನೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಮೊದಲನೇದು ಇದು ಬಂದಂತಹ ದಿನಾಂಕ 1/12/2022 ಒಂದು ಆದೇಶ ಬಂದಿರುತ್ತೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ವಿಷಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ. ಅಂದ್ರೆ 1/12/2022 ಒಂದು ಆದೇಶ ಬಂದಿದೆ. ಇಲ್ಲಿ ಏನು ಇದ್ದಾರೆ ಅಂತ ಹೇಳಿದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಿ ಹಾಕುತ್ತಿರುವ ಬಗ್ಗೆ ಹಲವಾರು ಪ್ರಕರಣಗಳು ಸಾಮಾಜಿಕ ಪರಿಶೋಧನೆಯಲ್ಲಿ ವರದಿಯಾಗಿರುತ್ತವೆ. ಆದ್ದರಿಂದ ಯೋಜನೆ ಅಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಅಂದ್ರೆ ನಾವು ಈ ಯೋಜನೆಯಲ್ಲಿ ಪ್ರಯೋಜನ ಪಡ್ಕೊಳ್ತೇವೆ. ಆ ಪಡ್ಕೊಂಡ ನಂತರ ಆ ಒಂದು ಏನು ಆಸ್ತಿ ಇರುತ್ತಲ್ವ ಅದನ್ನು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೀಲನಾ ವರದಿ ಸರ್ಕಾರಕ್ಕೆ ತಲುಪಿದ್ದು, ಸೊ ಅಂತಹ ಪ್ರಕರಣಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಯೋಜನೆಯಲ್ಲಿ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಪಡ್ಕೊಂಡಾಗ ಅದನ್ನು ಕನಿಷ್ಠ 5 ವರ್ಷಗಳವರೆಗೆ ಅದನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಬಾರ್ದು.
ವರ್ಷಗಳವರೆಗೆ ಅದರ ನಿರ್ವಹಣೆಯನ್ನು ಫಲಾನುಭವಿಗಳು ಮಾಡ್ಕೊಂಡು ಬರಬೇಕು. ವಿದ್ ನಾಮಫಲಕದೊಂದಿಗೆ ಅನ್ನೋ ಒಂದು ಇದರಲ್ಲಿ ಇದು ಆದೇಶ ಇರುವಂಥದ್ದು. ಅದರೊಟ್ಟೊಟ್ಟಿಗೆ ಮುಚ್ಚಳಿಕೆ ಪತ್ರವನ್ನು ಅವರು ಏನು ಒಬ್ಬ ಫಲಾನುಭವಿ ಯಾವುದೇ ಒಂದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬಂದ್ರೆ ಅವರು ಏನು ಅವರು ಅರ್ಜಿ ಕೊಡ್ತಾರೆ, ಈ ಒಂದು ಪ್ರಯೋಜನ ನನಗೆ ಬೇಕು, ಅದರೊಟ್ಟೊಟ್ಟಿಗೆ ಆ ಮುಚ್ಚಳಿಕೆ ಪತ್ರ ಕೂಡ ಅಲ್ಲಿ ಆ ಸಮಯದಲ್ಲಿ ಕೊಡ್ಬೇಕಾಗತ್ತೆ. ಅಂದ್ರೆ 5 ವರ್ಷಗಳವರೆಗೆ ನಾನು ಪಡೆಯುವ ಒಂದು ಸೌಲಭ್ಯವನ್ನು ಬೇರೆ ಯಾವುದೇ ಕಾರಣಕ್ಕೆ ನಾನು ಉಪಯೋಗ ಮಾಡಲ್ಲ. ಸೊ ಉಪಯೋಗ ಮಾಡಿದ್ರೆ ಅದಕ್ಕೆ ಮುಂದೆ ನಾನೇ ನೇರ ಹೊಣೆಗಾರ ಎನ್ನುವ ಒಂದು ವಿಚಾರವನ್ನು ಆ ಫಲಾನುಭವಿ ತಿಳ್ಕೊಂಡು ಅವರು ಕೂಡ ಒಂದು ಮುಚ್ಚಳಿಕೆ ಪತ್ರವನ್ನು ಆ ಅರ್ಜಿ ಕೊಡುವ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಸೊ ಅದು ಈ ಒಂದು ಆದೇಶದ ಮುಖ್ಯ ಸಾರಾಂಶ. ಇಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಅರ್ಥ ಆಯ್ತಲ್ಲ ಹೇಳಿದ್ದು? ಬೇರೆ ಯಾವುದೇ ಕಾರಣಕ್ಕೆ ಅದನ್ನು ಉಪಯೋಗ ಮಾಡಬಾರ್ದು. ಉದಾಹರಣೆಗೆ ಹಟ್ಟಿ ಇರ್ಬೋದು ಅಥವಾ ಏನು ಕೃಷಿ ಹೊಂಡ ಇರ್ಬೋದು. ಸೊ ಬೇರೆ ಬೇರೆ ಈ ತರ ಹಲವಾರು ಪ್ರಯೋಜನಗಳಿವೆ. ಅದನ್ನು ಕನಿಷ್ಠ 5 ವರ್ಷಗಳವರೆಗೆ ನೀವು ನಿರ್ವಹಣೆ ಮಾಡಲೇಬೇಕಿರುತ್ತೆ. ಸೊ ಅದನ್ನು 5 ವರ್ಷಗಳವರೆಗೆ ನೀವು ನಿರ್ವಹಣೆ ಮಾಡಿ ನಂತರ ಈ ಆದೇಶದಲ್ಲಿ ಹೇಳಿರುವಂಥದ್ದು ಅಲ್ಲಿವರೆಗೆ ನೀವು ಅದನ್ನು ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಎರಡನೇ ಆದೇಶ ಬಂದಿರುವಂಥದ್ದು 19/10/2023ಕ್ಕೆ. ಇಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ಅರ್ಹ ಕುಟುಂಬಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷದಿಂದ 5 ಲಕ್ಷಗಳಿಗೆ ಹೆಚ್ಚಿಸಿರುವ ಕುರಿತು. ಅಂದ್ರೆ ಒಂದು ಕುಟುಂಬ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಈ ಆದೇಶ ಬರೋದಕ್ಕಿಂತ ಮುಂಚೆ 2.5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ನಮ್ಮ ಜೀವಿತಾವಧಿಯಲ್ಲಿ ಅವರು ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಸೊ ಈ ಆದೇಶ ಬಂದ ನಂತರ ಅವರು ಅಡಿಷನಲ್ ಆಗಿ 2.5 ಲಕ್ಷ ಪ್ಲಸ್ 2.5 ಲಕ್ಷ ಒಟ್ಟು 5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದರ ಬಗ್ಗೆ ಈ ಒಂದು ಆದೇಶದ ಪತ್ರ ಇರುವಂತದ್ದು. ಇಲ್ಲಿ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿಗಾರರಿಗೆ ಕುಶಲ ಕೆಲಸ ಒದಗಿಸುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಜೀವನಾಧಾರಕ್ಕೆ ನೆರವಾಗುವ ವೈಯಕ್ತಿಕ ಆಸ್ತಿಗಳನ್ನು ಸೃಜನೆ ಮಾಡುವ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಕೆಳಕಂಡ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಫಲಾನುಭವಿಯ ಅರ್ಹ ಕುಟುಂಬ ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅಂದ್ರೆ ಈ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಯಾರೆಲ್ಲ ಪಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಏನು ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1 ಪ್ಯಾರಾ 5ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಯಾರೆಲ್ಲ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬ ಅಂದ್ರೆ BPL ಫಲಾನುಭವಿಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇವರಿಗಷ್ಟೇ ಸೀಮಿತವಾಗಿ ಈ ಒಂದು ಯೋಜನೆಯ ಪ್ರಯೋಜನವನ್ನು ವೈಯಕ್ತಿಕವಾಗಿ ಕೊಡಲಿಕ್ಕೆ ಅವಕಾಶ ಇದೆ ಈ ಯೋಜನೆಯಲ್ಲಿ. ಇವರು ಯೋಜನೆಯಡಿ ನೋಂದಾಯಿತವಾದ ಒಂದು ಅರ್ಹ ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ಲಕ್ಷಗಳವರೆಗೆ ಯೋಜನೆಯಡಿ ನೀಡಲಾಗುವ ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದ್ರೆ ಒಬ್ರು 1.5 ಲಕ್ಷಕ್ಕೆ ಒಂದು ಬಾವಿ ಮಾಡ್ತಾರೆ, ಮತ್ತೊಂದು ತೋಟ ಮಾಡ್ತಾರೆ 1 ಲಕ್ಷದ್ದು, ಈ ತರ ಅದು ಒಟ್ಟು 5 ಲಕ್ಷಗಳವರೆಗೆ ಅವರು ಆ ಒಂದು ಮಿತಿಯಲ್ಲಿ 5 ಲಕ್ಷಗಳ ಮಿತಿಯಲ್ಲಿ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ನರೇಗಾ ಯೋಜನೆಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರೆಲ್ಲ ಕಡಿಮೆ ತಗೊಂಡಿದ್ದೀರಾ ಮತ್ತೆ ನಿಮಗೆ ಒಂದೇ ವರ್ಗನ್ನು 2 ಸಾರಿ ತಗೊಳ್ಳಿಕ್ಕೆ ಬರಲ್ಲ. ನಿಮಗೆ ಯಾವುದು ಸೂಕ್ತ ಎನಿಸುವಂತಹ ಕಾಮಗಾರಿ ಇದೆ ಸೊ ಅದನ್ನು ನೀವು ಈ ಒಂದು ಯೋಜನೆಯಲ್ಲಿ ಅರ್ಹವಾದ ಕುಟುಂಬ ಆಗಿದ್ರೆ ಅದನ್ನು ಪಡೆಯಲಿಕ್ಕೆ ಅರ್ಹವಾದ ಒಂದು ಕುಟುಂಬ ಆಗಿದ್ರೆ ನೀವು ಅದನ್ನು ಪಡ್ಕೊಳ್ಬಹುದು. 5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ಮಾತ್ರ, ತನ್ನ ಜೀವಿತಾವಧಿಯಲ್ಲಿ ಒಂದು ವರ್ಷದಲ್ಲಿ ಅಂತಲ್ಲ, ಒಂದು ಜೀವಿತಾವಧಿಯಲ್ಲಿ 5 ಲಕ್ಷಗಳವರೆಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ಏನಾದರೂ ನೀವು ಕೇಳುವಂಥದ್ದು ಇದೆಯಾ? ಇದೆರಡು ಪರಿಷ್ಕರಣೆ ಆದಂತಹ ಇತ್ತೀಚಿನ ಬಹಳ ಅಗತ್ಯವಾದಂತಹ ಆದೇಶಗಳು. ಸೊ ಈ ಮಾಹಿತಿಗಳು ನಿಮಗೆ ನೇರವಾಗಿ ಸಿಗಬೇಕು. ಸಿಕ್ಕಾಗ ಮಾತ್ರ ನೀವು ಮತ್ತೆ ಅದರ ಒಂದು ಪ್ರಯೋಜನ
ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ಅದರೊಟ್ಟಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಬದಲಾವಣೆ ಆಗಿರೋದ್ರಲ್ಲಿ ಪ್ರತಿಯೊಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಈ ಒಂದು ಯೋಜನೆ ಕ್ರಿಯೆ ಯೋಜನೆಯನ್ನು ನಾವು ಮುಂಚಿತವಾಗಿ ತಯಾರು ಮಾಡಬೇಕಿರುತ್ತೆ. ಅಂದ್ರೆ ಇವಾಗ ನಾವು 2024-25ರ ಅವಧಿಯಲ್ಲಿದ್ದೇವೆ. ಇನ್ನು ಮುಂದೆ 2025-26ನೇ ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕ್ರಿಯೆ ಯೋಜನೆಯನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅದರದೇ ಆದಂತಹ ಒಂದು ಪ್ರಕ್ರಿಯೆ ಇದೆ. ಸೊ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ. ಆ ಒಂದು ಈ ಒಂದು ಯೋಜನೆ ಅವರ ಹೆಸರಲ್ಲಿ ಕರೆಯಲ್ಪಡ್ತಾ ಇರೋದ್ರಿಂದ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಅದು ಯಾಕೆ ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮುಂಬರುವ ಆರ್ಥಿಕ ವರ್ಷಕ್ಕೆ 25-26ನೇ ಸಾಲಿಗೆ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳ ಬೇಡಿಕೆಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವುದು ಎನ್ನುವುದಕ್ಕೆ ಆ ಗ್ರಾಮ ಸಭೆಯಲ್ಲಿ ನೀವು ಮುಂಚಿತವಾಗಿ ಬೇಡಿಕೆಗಳನ್ನು ಪಡ್ಕೊಳ್ಬೇಕಾಗಿದೆ. ಸೊ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗೆ ನಿಗದಿತ ದಿನಾಂಕದವರೆಗೆ ಬಂದಂತಹ ಬೇಡಿಕೆಗಳನ್ನು ಪಡ್ಕೊಂಡು ಸೊ ಮುಂದೆ ಅವರಿಗೆ ಅದನ್ನು ಇಲ್ಲಿ ಆ ಕ್ರಿಯೆ ಯೋಜನೆಯನ್ನು ಎಲ್ಲ ಒಟ್ಟು ಮಾಡಿಕೊಂಡು ಅದನ್ನು ಮುಂದಿನ ಹಂತಕ್ಕಾಗಿ ತಾಲೂಕ್ ಪಂಚಾಯತಿ ಕಳಿಸ್ಕೊಡ್ಬೇಕಿದೆ. ಅಲ್ಲಿ ಅವರು ಬಂದಂತಹ ತಾಲೂಕಿನ ಎಲ್ಲ ಒಂದು ಬೇಡಿಕೆಗಳನ್ನು ಮತ್ತೆ ಅವರು ಒಟ್ಟು ಮಾಡಿಕೊಂಡು ಅದನ್ನು ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೇಕಿದೆ. ಅಂತಿಮವಾಗಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಅದಕ್ಕೆ ಅನುಮೋದನೆ ಕೊಡುವಂಥದ್ದು. ಸೊ ಅವರು ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅನುಮೋದಿಸಲ್ಪಟ್ಟ ಕಾಮಗಾರಿಗಳು ಈ ಒಂದು ಆರ್ಥಿಕ ವರ್ಷದಲ್ಲಿ 266 ಅನುಮೋದಿಸಲ್ಪಟ್ಟ ಕಾಮಗಾರಿಗಳಿವೆ. ಬಂದಂತಹ ಬೇಡಿಕೆಗಳು ಈ ಒಂದು 266 ಕಾಮಗಾರಿಗಳ ಪಟ್ಟಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅನುಮೋದನೆ ಕೊಡ್ತಾರೆ. ಈ ಅನುಮೋದಿತ ಪಟ್ಟಿಯಲ್ಲಿ ಇಲ್ಲದೇ ಇರುವುದನ್ನು ಅವರು ಅಲ್ಲಿ ತಿರಸ್ಕಾರ ಮಾಡ್ತಾರೆ. ಹೀಗೆ ಅದು ಆ ಪ್ರಕ್ರಿಯೆ ಎಲ್ಲ ನಡೆದು ನಾವು ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರೆ ಮಾರ್ಚ್ ಅಂತ್ಯದವರೆಗೆ ಈ ಒಂದು ಪ್ರಕ್ರಿಯೆ ಇದು ಕೆರೆಮನೆಯಲ್ಲಿ ಆಗುವಂಥದ್ದು. ಅದರ ಬಗ್ಗೆ ಜನರಿಗೆ ಜಾಸ್ತಿ ಗೊತ್ತಿರಲ್ಲ. ಅದು ಮಾಹಿತಿಗಾಗಿ ಒಂದು ವಿಚಾರವನ್ನು ಇಟ್ಕೊಳ್ತಾ ಇರೋದು. ಮತ್ತೆ ತಿರ್ಗಾ ನಮಗೆ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗುವುದು 1/4/2024. ಆ 1/4/2024ನ ಪ್ರಾರಂಭದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೆ ಈ ಅನುಮೋದನೆಗೊಂಡ ಒಂದು ಏನು ಕ್ರಿಯೆ ಯೋಜನೆ ಪ್ರತಿಯನ್ನು ವಾಪಸ್ ಕಳಿಸ್ಕೊಡ್ತಾರೆ. ಅವಾಗ ಯಾರೆಲ್ಲ ಈ ಬೇಡಿಕೆಗಳನ್ನು ಕೊಟ್ಟಿರ್ತಾರೋ ಅವರಿಗೆ ಎಲ್ಲರಿಗೂ ಗ್ರಾಮ ಪಂಚಾಯತ್ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ. ಅಂದ್ರೆ ನೀವು ಇಂಥ ಬೇಡಿಕೆಗಳಿಗೆ ಅರ್ಜಿ ಕೊಟ್ಟಿದ್ದೀರಾ, ಅದು ಅನುಮೋದನೆ ಆಗಿದೆ, ನೀವು ಅದನ್ನು ಪ್ರಾರಂಭ ಮಾಡಬಹುದು ಅಂತ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ. ಆ ಪತ್ರ ಪಡ್ಕೊಂಡ ನಂತರ ನೀವು ನಿಮ್ಮಷ್ಟಕ್ಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಗ್ರಾಮ ಪಂಚಾಯತಿಗೆ ತಿಳಿಸಬೇಕು. ಅವರು ಅದು ಯಾಕೆ ಅಂತ ಹೇಳಿದ್ರೆ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅದು ಪ್ರಾರಂಭಿಕ ಹಂತ ಮತ್ತು ಕಾಮಗಾರಿ ನಡೆದಿರುವಂತ ಮತ್ತು ಕಾಮಗಾರಿ ಮುಕ್ತಾಯ ಹಂತ ಈ 3 ಪ್ರಕ್ರಿಯೆಗಳನ್ನು ಅದು ನರೇಗಾ ತಂತ್ರಾಂಶಕ್ಕೆ ಒಂದು GPS ಮುಖಾಂತರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಅದು ಸಂಬಂಧಪಟ್ಟ ಸಿಬ್ಬಂದಿ ಅವರು ಮಾಡ್ತಾರೆ. ನೀವು ಮಾಡಬೇಕಿದ್ರೆ ಅವರಿಗೆ ಮಾಹಿತಿ ಕೊಡಿ. ಆ ಕಾಮಗಾರಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕೋಬೇಕಿರುತ್ತೆ. ಸೊ ಅದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ಆಯಿತು ಅಂತ ಹೇಳಿದ್ರೆ ಮುಂದೆ ನಿಮಗೆ ಕಾಮಗಾರಿಯಲ್ಲಿ ಪಾವತಿಗೆ ಯಾವುದೇ ಸಮಸ್ಯೆಗಳು ಬರಲ್ಲ. ಸೊ ಅದು ಬಿಟ್ಟು ನೀವು ಏನು ಮಾಹಿತಿ ತಿಳ್ಕೊಳ್ಳದೆ ನಿಮ್ಮಷ್ಟಕ್ಕೆ ನೀವು ಕಾಮಗಾರಿಯನ್ನು ಮಾಡ್ತಾ ಹೋದ್ರೆ ಖಂಡಿತ ಮತ್ತೆ ಮುಂದಿನ ಹಂತದಲ್ಲಿ ನಿಮಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅಂದ್ರೆ ಸೊ ಅದಕ್ಕೆ ಅದರದಾದಂತಹ ಒಂದು ಮಾನದಂಡಗಳಿವೆ. ಅದನ್ನು ಪಾಲನೆ ಮಾಡಿಕೊಂಡು ನೀವು ನಿಮ್ಮ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಇನ್ನು ಈ ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ನಮ್ಮ ಒಂದು ನಾವು ಯಾವ ರೀತಿ ಒಂದು ಸಾಮಾಜಿಕ ಪರಿಶೀಲನೆ ನಡೆಸ್ತೇವೆ ಅನ್ನೋದರ ಬಗ್ಗೆ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಅಂದ್ರೆ ಪಾರದರ್ಶಕತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಾವತಿಯ ಮಾಹಿತಿಗಳು ಅದು ತಂತ್ರಾಂಶದಲ್ಲಿ ಇರುತ್ತೆ. ಆ ತಂತ್ರಾಂಶದ ಮಾಹಿತಿಯನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಏನು ಕಡತಗಳನ್ನು ನೀವು ನಿರ್ವಹಣೆ ಮಾಡಿರ್ತಾರೆ ಪಂಚಾಯತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಾವತಿಗಳನ್ನು ತುಲನೆ ಮಾಡಿ ಏನು ವರದಿ ಇದೆ ಅದನ್ನು ನೇರವಾಗಿ ಒಂದು ಗ್ರಾಮ ಸಭೆಯಲ್ಲಿ ಮಾಡುವಂತಹ ಪ್ರಯತ್ನ. ಸೊ ನಾವು ಆ ಕಾಮಗಾರಿ ನಡೆದಂತಹ ಸ್ಥಳಗಳಿಗೆ ಕೂಡ ಭೇಟಿ ಕೊಟ್ಟು ಆ ಕಾಮಗಾರಿಗಳ ಉಪಯುಕ್ತತೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಏನು ಫಲಾನುಭವಿಗಳಿಂದ
ಮಾಹಿತಿಯನ್ನು ಪಡ್ಕೊಂಡು ಅದನ್ನು ದಾಖಲಿಸಿಕೊಂಡು ಈ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು. ಎರಡನೇದು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒರವರು ಆ ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಯಾವುದೇ ಒಂದು ಕುಂದುಕೊರತೆ ಸಮಸ್ಯೆಗಳಿದ್ದಾಗ ಅದನ್ನು ನೇರವಾಗಿ ನೀವು ಪಿಡಿಒರವರನ್ನು ಭೇಟಿ ಮಾಡಿಕೊಂಡು ಅಥವಾ ಅವರಿಗೆ ಕರೆ ಮಾಡಿಕೊಂಡು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇಲ್ಲ ಆಗಿಲ್ಲ, ಸಮಸ್ಯೆ ಆಗಿ ಉಳ್ಕೊಂಡಿದೆ. ಸೊ ಅದನ್ನು ಮುಂದಿನ ಹಂತದಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಇದ್ದಾರೆ. ಸೊ ಅವರಿಗೆ ನೀವು ಆ ಒಂದು ಸಮಸ್ಯೆಯ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ಅಲ್ಲೂ ಕೂಡ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅಲ್ಲೂ ಆಗಿಲ್ಲ, ಜಿಲ್ಲಾ ಹಂತದಲ್ಲಿ ಒಂಬುಡ್ಸ್ ಪರ್ಸನ್ ಅಂತ ಇದ್ದಾರೆ. ಸೊ ಅವರಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಅವರಿಗೂ ಕೂಡ ಸಮಸ್ಯೆಯ ಕುರಿತು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಹಂತವಾಗಿ ಇದರಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಉತ್ತರದಾಯಿತ್ವ ಈ ರೀತಿ ಇರುತ್ತೆ. ಇದು ಜನರ ಸಹಭಾಗಿತ್ವ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಯೋಜನೆಗಳು ನಿಂತಿರುತ್ತೆ ಜನರ ಒಂದು ಸಹಕಾರದಿಂದ, ಜನರ ಒಂದು ಭಾಗವಹಿಸಿಕೆ ಇಲ್ಲ ಅಂತ ಹೇಳಿದ್ರೆ ಯೋಜನೆಗಳಾಗಿ ಉಳಿಯುತ್ತೆ. ಆದರೆ ಈ ಒಂದು ಉದ್ಯೋಗಾದಿ ಯೋಜನೆಗೆ ಬಹಳಷ್ಟು ದೇಶಗಳಲ್ಲಿ ಒಳ್ಳೆಯ ಒಂದು ಪದ್ಧತಿ ಇರೋದ್ರಿಂದ ಈ ಒಂದು ಬಜೆಟಿಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಮೊನ್ನೆ ಬಜೆಟ್ ಮಂಡನೆ ಆಯಿತು. ಅದಕ್ಕೂ ಕೂಡ 86,000 ಕೋಟಿ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಸೊ ಆ ಒಂದು ಹಂತದಲ್ಲಿ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಏನು ನಾವು ಸಾರ್ವಜನಿಕವಾಗಿ ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಈ ಸರ್ಕಾರಗಳು ನಮಗೆ ಕೊಡ್ತಾರಂತಹ ಅನುದಾನ ಏನಿದೆ ಅದು ಪುಕ್ಕಡೆಯಾಗಿ ನಮ್ಗೆ ಕೊಡಲ್ಲ. ಸೊ ನಾವು ಏನು ತೆರಿಗೆಗಳನ್ನು ಸರ್ಕಾರಕ್ಕೆ ಪಾವತಿ ಮಾಡ್ತೇವೆ, ಸೊ ಅದನ್ನು ವಾಪಸ್ ನಮಗೆ ಈ ಯೋಜನೆಗಳ ಮುಖಾಂತರ ಕೊಡ್ತಾ ಇದ್ದಾರೆ. ಆ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮೆಲ್ಲ ಜವಾಬ್ದಾರಿ ಇರುವಂಥದ್ದು. ಆ ಜವಾಬ್ದಾರಿಯನ್ನು ನಾವು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ಅಲ್ಲಿ ಅನುಷ್ಠಾನದಲ್ಲಿ ಆಗ್ತಕ್ಕಂತಹ ಲೋಪದೋಷಗಳು ಬಹಳಷ್ಟು ಕಡಿಮೆ ಆಗಲಿಕ್ಕೆ ಕಾರಣ ಇದೆ. ಸೊ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ಯೋಜನೆಗಳಿಗೆ ಸೀಮಿತವಾಗಿ ನಿಮ್ಮ ಯಾವುದೇ ಕುಂದುಕೊರತೆಗಳಿದ್ರೂ ಕೂಡ ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸಿಕೊಳ್ಳಿ ಮುಕ್ತವಾದ ಅವಕಾಶವನ್ನು ನಾವು ಒದಗಿಸಿಕೊಡ್ತಾ ಇದ್ದೇವೆ. ಸೊ ಯಾವುದೇ ವರದಿಗಳಿರ್ಬೋದು ಅಥವಾ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ನಮ್ಮ ಅಜೆಂಡಾ ಕಾರ್ಯಸೂಚಿಯಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗಿದೆ. ಸೊ ಮುಂದಿನ ಹಂತದಲ್ಲಿ ಅದನ್ನು ನೀವು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿ ಇದೊಂದು ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆ 15 ಹಣಕಾಸು ಯೋಜನೆ. ಈ 15 ಹಣಕಾಸು ಯೋಜನೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದೆ, ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಇದೆ, ಜಿಲ್ಲಾ ಮಟ್ಟದಲ್ಲಿ ಇದೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಕಳೆದ 2020-21 ಹಾಗೂ 21-22ರಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಏನು ಅನುದಾನಗಳು ವಿನಿಯೋಗ ಆಗಿವೆ, ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಆ ಒಂದು ಅನುದಾನ ವಿನಿಯೋಗ ಆಗಿದೆ, ಅದನ್ನು ಕೂಡ ನಾವು ಈ ಒಂದು ಹಂತದಲ್ಲಿ ಸಾಮಾಜಿಕ ಪರಿಶೀಲನೆ ನಡೆಸಿದ್ದೇವೆ. ಈ ಹಿಂದೆ ಅದು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನಗಳು ಸಾಮಾಜಿಕ ಪರಿಶೀಲನೆ ಆಗ್ತಾ ಇದೆ. ಆದರೆ ಈ ಒಂದು ಆರ್ಥಿಕ ವರ್ಷದಿಂದ ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಅದರ ಒಂದು ವರದಿ ಕೂಡ ಇದೆ. ಸೊ ಈ 15 ಹಣಕಾಸು ಅನುದಾನ ಯಾವ ರೀತಿ ನಿಮಗೆ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಗಳಿಗೆ 75% ಮತ್ತು ತಾಲೂಕು ಪಂಚಾಯತಿಗೆ 10% ಮತ್ತು ಜಿಲ್ಲಾ ಪಂಚಾಯತಿಗೆ 5% ಅನುದಾನ ನಿಗದಿ ಆಗಿದೆ. ಈ ಗ್ರಾಮ ಪಂಚಾಯತಿಗಳಿಗೆ ಅಥವಾ ಯಾರಿಗೆ ಬಿಡುಗಡೆ ಆಗಿರುವಂತಹ ನಿಗದಿತ ಅನುದಾನ ಏನಿದೆ ಅದಕ್ಕೆ ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸ್ತಕ್ಕಂತಹ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆ ಅನುದಾನ ನಿಗದಿ ಆಗುತ್ತೆ. ಈ ನಿಗದಿಯಾದಂತಹ ಅನುದಾನದಲ್ಲಿ ನಿಮಗೆ 2 ವಿಧಗಳಿವೆ. ಅಂದ್ರೆ ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಆ ನಿರ್ಬಂಧಿತ ಅನುದಾನದಲ್ಲಿ ಮತ್ತೆ 2 ಭಾಗವಾಗಿ ಅದನ್ನು ವಿಂಗಡಣೆ ಮಾಡ್ತಾರೆ. ಒಂದು 50% ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು 5% ಇನ್ನು ಉಳಿದ 50% ಕುಡಿಯುವ ನೀರಿನ ಸಮಸ್ಯೆಗಾಗಿ ನಿಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ಅಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಉಳಿದ 60% ನಿರ್ಬಂಧಿತ ಅನುದಾನ, 40% ಅನಿರ್ಬಂಧಿತ ಅನುದಾನ. ನಿಮ್ಮ 40%ರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಇನ್ನಿತರ ಬೇಡಿಕೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ.
ಒಟ್ಟಾರೆ ಶೇಕಡ ಅನುದಾನದ ಶೇಕಡ 25% ಅನುದಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಶೇಕಡ 5% ಅನುದಾನ ವಿಕಲಚೇತನರಿಗೆ ಮೀಸಲಿಡಬೇಕಾಗುತ್ತೆ. ಆದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು ವಿಕಲಚೇತನರಿಗೆ ಮೀಸಲಿಟ್ಟಂತ ಅನುದಾನದಲ್ಲಿ ಯಾವುದೇ ರೀತಿಯಲ್ಲಿ ಅವರು ಏನು ವೈಯಕ್ತಿಕವಾಗಿ ಅವರಿಗೆ ಪ್ರಯೋಜನ ಕೊಡಲಿಕ್ಕೆ ಬರೋದಿಲ್ಲ. ಸೊ ಅವರಿಗೆ ಸಮುದಾಯವಾಗಿ ಅವರಿಗೆ ಅವರ ಏನು ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇವಿಷ್ಟು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ದೀನ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಗಳು. ಸೊ ಇಲ್ಲಿ ನಿಮಗೆ ಇವತ್ತು ಏನು ಸಭೆಗಳಿಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸಭೆಗಳನ್ನು ಯೂಟ್ಯೂಬ್ ಮುಖಾಂತರ ಕೂಡ ಅದನ್ನು ನೇರವಾಗಿ ಲೈವ್ ಮಾಡ್ಕೊಳ್ಳಿಕ್ಕೆ ಕೂಡ ನಮ್ಮ ನಿರ್ದೇಶನಾಲಯದಿಂದ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅದು ಯೂಟ್ಯೂಬಲ್ಲಿ ಲೈವ್ ಆಗಿ ಹೋಗ್ತಾ ಇದೆ. ಅದೇ ರೀತಿ ಇಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಡ ಮೇಲಾಧಿಕಾರಿಗಳನ್ನು ಪರಿಶೀಲನೆ ವೀಕ್ಷಣೆ ಮಾಡುವಂತಹ ಅವಕಾಶ ಇರುತ್ತೆ. ಸೊ ಅದರಿಂದ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಏನು ನಮ್ಮ ಇವತ್ತು ಇಂಜಿನಿಯರ್ ಅವರು ಗೈರಾಜರಾಗಿದ್ದಾರೆ, ಸಭೆಗೆ ಬರಲಿಲ್ಲ. ಸೊ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನಾವು ಅದನ್ನು ಟೆಕ್ನಿಕಲ್ ಇಶ್ಯೂ ಇದ್ದರೆ ಅವರಿಂದ ಕೇಳಿ ಮಾಹಿತಿ ಪಡ್ಕೊಂಡು ಅದನ್ನು ಸಾಲ್ವ್ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೇವೆ. ಮತ್ತು ನಮ್ಮ ತಾಲೂಕಿನ IEC ಸಂಯೋಜಕರಿದ್ದಾರೆ, ಅವರು ನಿಮಗೆ ಕಾಮಗಾರಿಗಳ ಬಗ್ಗೆ ವೈಯಕ್ತಿಕವಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು ಆ ಕಾಮಗಾರಿಗಳ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸಿಕೊಂಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಯೋಜನೆಗಳ ಬಗ್ಗೆ ಪ್ರಾಸಂಗಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹದಿನೈದನೇ ಹಣಕಾಸು ಯೋಜನೆಯ 23-24ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಹಾಗೂ ವೆಚ್ಚವಾಗಿರುವ ಅನುದಾನದ ವಿವರವಾದ ಮಂಡನೆ ಹಾಗೂ ವರದಿಯಲ್ಲಿ ಕಂಡುಬಂದ ನ್ಯೂನತೆಯ ಅಂಶಗಳು, ಗಂಭೀರ ಪ್ರಕರಣಗಳ ವಿವರ ಮಂಡನೆ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಮೂಡುಬಿದ್ರೆ ತಾಲೂಕು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ದೊಡ್ಡಮನೆ ರಸ್ತೆಯಿಂದ ಬೇಬಿಯವರ ಮನೆ ತನಕ ನೀರಿನ ಪೈಪ್ಲೈನ್ ಅಳವಡಿಕೆ ಪಾವತಿ ಮೊತ್ತ 33,138. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಉಂಡಿಪೆಟ್ಟು ಬಳಿಯಿಂದ ಕಂಗಿನಡಿ ತನಕ ನೀರಿನ ಪೈಪ್ಲೈನ್ ಅಳವಡಿಕೆ ಪಾವತಿ ಮೊತ್ತ 50,700. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ದೆಪ್ಪದ ಬಲವು ಬಳಿ ಕಾಲು ಸಂರಚನೆ ಪಾವತಿ ಮೊತ್ತ 38,536. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ SD ಫಸಲಾಯಿ ಕಟ್ಟಣಿಗೆ ಬಳಿ ಕಾಲು ಸಂರಚನೆ ಪಾವತಿ ಮೊತ್ತ 38,102. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಎಣ್ಮಂಜಿ SC ಕಾಲೋನಿ ಬಳಿ ಕಾಂಕ್ರೀಟ್ ಚರಂಡಿ ರಚನೆ ಪಾವತಿ ಮೊತ್ತ 1,25,352. 2022-23ರ ಉಳಿಕೆ ಅನುದಾನದ ದಾರಿದೀಪ ಸಾಮಗ್ರಿಗಳನ್ನು ಒದಗಿಸಿದ ಪಾವತಿ ಮೊತ್ತ 54,105. 22-23ರ ಉಳಿಕೆ ಅನುದಾನದ ದಾರಿದೀಪ ಸಾಮಗ್ರಿಗಳನ್ನು ಒದಗಿಸಿದ ಪಾವತಿ ಮೊತ್ತ 39,489. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ಕೊಣಜಿ ಗ್ರಾಮದ ಕಡಂಬರಬೆಟ್ಟು ಪರಿಶಿಷ್ಟ ಜಾತಿ ಕಾಲೋನಿಗೆ ನೀರಿನ ಸಿಂಟೆಕ್ಸ್ ಖರೀದಿ ಹಾಗೂ ಅಳವಡಿಕೆ ಪಾವತಿ ಮೊತ್ತ 11,673. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ತಾಡಿ ಗ್ರಾಮದ ಮಕ್ಕಿ ಫೈಸನ್ಸ್ ಕಾಲೋನಿ ಬಳಿ ಮೋರಿ ರಚನೆ ಪಾವತಿ ಮೊತ್ತ 33,551. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ಕೊಣಜಿ ಗ್ರಾಮದ ಕಡಪರಬೆಟ್ಟು ಸರ್ಕಾರಿ ಬಾವಿಗೆ ನೀರಿನ ಪಂಪ್ ಖರೀದಿ ಮತ್ತು ಪೈಪ್ ಅಳವಡಿಕೆ ಪಾವತಿ ಮೊತ್ತ 19,161. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಕುಕ್ಕುದ ಕಟ್ಟೆ ಬಳಿ ರಿಕ್ಷಾ ತಂಗುದಾಣ ದುರಸ್ತಿ ಪಾವತಿ ಮೊತ್ತ 39,099. ಶಿರ್ತಾಡಿ ಗ್ರಾಮದ ಪಡ್ಕೊಣಜಿ ಗ್ರಾಮದ ಕುಂದೋಳಿ ಕೆಂಪುಗುಡ್ಡೆ ಕಾರ್ಜಲ್ ರಸ್ತೆಯಲ್ಲಿ ಚರಂಡಿ ರಚನೆ ಹಾಗೂ ರಸ್ತೆ ದುರಸ್ತಿ ಪಾವತಿ ಮೊತ್ತ 43,629. ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ಕೊಣಜಿ ಗ್ರಾಮದ ಹೌದಲ್ SC ಕಾಲೋನಿಗೆ ನೀರಿನ ಪೈಪ್ಲೈನ್ ಅಳವಡಿಕೆ ಪಾವತಿ ಮೊತ್ತ 96,803. ಶಿರ್ತಾಡಿ
ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಗುಂಡುಕಲ್ಲಿಗೆ ಹೋಗುವ ದಾರಿಗೆ ರಸ್ತೆ ದುರಸ್ತಿ ಮತ್ತು ಮೋರಿ ರಚನೆ ಪಾವತಿ ಮೊತ್ತ 47,687. ಚಿತ್ತಡಿ ಗ್ರಾಮದ ಪಡುಕೊಣಾಜಿ ಗ್ರಾಮದ ಪೆನಾರ್ ಲಚ್ಚಿಲ್ ಬಳಿ ಮೋರಿ ರಚನೆ ಪಾವತಿ ಮೊತ್ತ 47,802. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಹೊಸಲಾಯಿ ದರ್ಖಾಸಿ ಎಸ್ಟಿ ಕಾಲೋನಿ ರಸ್ತೆಗೆ ಚರಂಡಿ ಹಾಗೂ ತಡೆಗೋಡೆ ರಚನೆ ಪಾವತಿ ಮೊತ್ತ 56,451. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕೊಣಾಜಿ ಗ್ರಾಮದ ಬೊಳಾರಗಟ್ಟಿ ದರ್ಖಾಸು ಬಳಿ ಮೋರಿ ರಚನೆ ಪಾವತಿ ಮೊತ್ತ 47,802. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿತ್ತಡಿ ಗ್ರಾಮದ ಮುಂಡೈಲಿ ಬೆಟ್ಟು ಬಳಿ ರಸ್ತೆ ಹಾಗೂ ಚರಂಡಿ ದುರಸ್ತಿ ಪಾವತಿ ಮೊತ್ತ 34,132. ಚಿತ್ತಡಿ ಗ್ರಾಮದ ಶಿವಣಂಜಿ ಎಸ್ಟಿ ಕಾಲೋನಿ ಬಳಿ ಒಳ ವಿಭಾಗಗಳಿಗೆ ಸಂಪರ್ಕ ಹಾಗೂ ಪಂಪು ಶೆಡ್ ರಚನೆ ಪಾವತಿ ಮೊತ್ತ 48,888. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಬೈದಾರ್ಲಗುಡ್ಡೆ ಬಳಿ ಒಳ ವಿಭಾಗಕ್ಕೆ ವಿದ್ಯುದೀಕರಣ ಹಾಗೂ ಪಂಪು ಶೆಡ್ ರಚನೆ ಪಾವತಿ ಮೊತ್ತ 78,256. ಚಿತ್ತಡಿ ಗ್ರಾಮದ ಸತ್ಯ ಸಾರವಾಣಿ ದೇವಸ್ಥಾನದ ಬಳಿ ಚರಂಡಿ ದುರಸ್ತಿ ಪಾವತಿ ಮೊತ್ತ 21,000. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಮೇಕಾರು ದ್ವಾರದ ಬಳಿ ರಿಕ್ಷಾ ನಿಲ್ದಾಣ ರಚನೆ ಪಾವತಿ ಮೊತ್ತ 1,06,417. ಚಿತ್ತಡಿ ಗ್ರಾಮದ ಅರ್ಜುನಪುರ ದೇವಸ್ಥಾನದ ಬಳಿ ಶೌಚಾಲಯ ರಚನೆ ಪಾವತಿ ಮೊತ್ತ 1,84,666. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿತ್ತಡಿ ಗ್ರಾಮದ ಹೊಸಮನೆ ರಸ್ತೆಗೆ ಮೋರಿ ರಚನೆ ಪಾವತಿ ಮೊತ್ತ 36,925. ಚಿತ್ತಡಿ ಗ್ರಾಮ ಪಂಚಾಯತ್ನ ಬೀದಿ ದೀಪಗಳ ಸಾಮಗ್ರಿ ಖರೀದಿ ಪಾವತಿ ಮೊತ್ತ 2,93,920. ತಾಲೂಕು ಪಂಚಾಯತ್ನ ಕಾಮಗಾರಿಗಳ ವಿವರ ಹಾಗೂ ವೆಚ್ಚದ ವಿವರ. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಸೀಮುಲಗುಡ್ಡೆ ಸ್ಮಶಾನಕ್ಕೆ ಶೌಚಾಲಯ ರಚನೆ ಪಾವತಿ ಮೊತ್ತ 1,68,626. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಸೀಮುಲಗುಡ್ಡೆ ಸ್ಮಶಾನ ಅಭಿವೃದ್ಧಿ ಪಾವತಿ ಮೊತ್ತ 1,03,839. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರೌಢಶಾಲೆ ಬಳಿ ರಸ್ತೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 1,10,960. ಮೂಡುಕೊಣಾಜಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಬಳಿಯಿಂದ ದರ್ಖಾಸು ರಸ್ತೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 2,35,880. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಕಟ್ಟದರ ಪರಿಶಿಷ್ಟ ಬಂಗಡ ಕಾಲೋನಿಗೆ ಪೈಪ್ಲೈನ್ ವಿಸ್ತರಣೆ ಪಾವತಿ ಮೊತ್ತ 84,830. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಬೈದಾರ್ಲಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿ ಬಳಿ GSLR ಟ್ಯಾಂಕ್ ರಚನೆ ಪಾವತಿ ಮೊತ್ತ 86,983. ಜಿಲ್ಲಾ ಪಂಚಾಯತ್ನ 15ನೇ ಹಣಕಾಸಿನ ಕಾಮಗಾರಿಗಳ ವಿವರ ಹಾಗೂ ವೆಚ್ಚದ ವಿವರ. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಗ್ರಾಮದ ಕುಕ್ಕದ ಮೇಲು ಪರಿಶಿಷ್ಟ ಜಾತಿ ಕಾಲೋನಿಗೆ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಪಾವತಿ ಮೊತ್ತ 1,54,090. ಮಂಗಳೂರು ತಾಲೂಕು ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗದಗುಡ್ಡೆಯ ಬಳಿ ಕಾಲು ಸಂಘ ರಚನೆ ಪಾವತಿ ಮೊತ್ತ 1,70,560. ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿತ್ತಡಿ ಅಂಗನವಾಡಿ ಆವರಣ ಗೋಡೆ ರಚನೆ ಪಾವತಿ ಮೊತ್ತ 94,960. ಮಂಗಳೂರು ತಾಲೂಕು ಚಿತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಾಜಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಗವಿಕಲರಿಗೆ ಶೌಚಾಲಯ ರಚನೆ ಪಾವತಿ ಮೊತ್ತ 73,220. ಈಗ ಮಂಡಿಸಿದ ವರದಿಯಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ನಾನು ಸರ್ ಕೇಳ್ಬೋದು. ವರದಿ ಮಾಡಿದ್ರಲ್ಲಿ ಗ್ರಾಮ ಪಂಚಾಯತ್ ಜೊತೆಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನದ ಒಂದು ವಿವರಗಳು ಕೂಡ ಇದ್ದು ಬಹುಶಃ ಎಲ್ಲ ಈಗ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಸೊ ವರದಿಗಳ ಬಗ್ಗೆ ನಿಮಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಹದಿನೈದನೇ ಹಣಕಾಸು ಯೋಜನೆ ಕೆಲವೊಂದು ಪ್ರಕರಣಗಳಿವೆ. ಸೊ ಅದನ್ನು ಸಭೆಯಲ್ಲಿ ಮಂಡನೆ ಮಾಡ್ತಾ ಇದ್ದೀನಿ. ಒಂದೇದು ಗ್ರಾಮ ಪಂಚಾಯತಿಗಳು
ಮೂಡಬಿದ್ರೆ ತಾಲೂಕು ಶಿವತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕೋಣ ಶ್ರೀ ಗ್ರಾಮದ ಕಡಮರ ಬೆಟ್ಟ ವರ್ಷದ ಕಾರಣಿಗೆ ನೀರಿನ ಸಿಂಟೆಕ್ಸ್ ಖರೀದಿ ಅಳವಡಿಕೆ ಪಾವತಿ ಮೊತ್ತ 11,673. ಇನ್ನೊಂದು ಕಾಮಗಾರಿ ಮೂಡಬಿದ್ರೆ ತಾಲೂಕು ಶಿವತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕೋಣ ಶ್ರೀ ಗ್ರಾಮದ ಕಡಮರ ಬೆಟ್ಟ ಸರ್ಕಾರಿ ಬಾವಿಗೆ ನೀರಿನ ಪಂಪ್ ಖರೀದಿ ಪೈಪ್ ಅಳವಡಿಕೆ. ಇಲ್ಲಿ ಈ ಕಾಮಗಾರಿಗಳನ್ನು ಪರಿಶೀಲನೆ ಹೋದಾಗ ಅಲ್ಲಿ ಗೇಟ್ ಹಾಕಿದ್ರು. ಮತ್ತೆ ನಮಗೆ ಮತ್ತೆ ತಿಳಿದು ಬಂದ ವಿಚಾರ ಏನು ಅಂತ ಹೇಳಿದ್ರೆ ಅದು ಏನೋ ಈ ಹಿಂದೆ ಬೇರೆಯವರಿಗೆ ಅಲ್ಲಿ ಪಕ್ಷಿ ಜಾತಿ ಮಗ ಏನೋ ಕುಟುಂಬಗಳು ವಾಸವಾಗಿವೆ, ಅವರು ಎಲ್ಲೂ ಪ್ರಯೋಜನ ಪಡ್ಕೊತಾ ಇದ್ದಾರೆ. ಆದ್ರೂ ಏನು ಅಂತ ಹೇಳಿದ್ರೆ ಅಲ್ಲಿ ಗೇಟ್ ಹಾಕಿದ್ರು. ಸೊ ನಮ್ದು ಇಲ್ಲಿ ಚರ್ಚೆಗೆ ನಾವು ತಗೊಂಡು ಬಂದಿರುವಂಥದ್ದು. ಸೊ ಆ ಥರ ಇದ್ದಾಗ ಅಲ್ಲಿ ಈ ಒಂದು ಯೋಜನೆಯ ಪ್ರಯೋಜನವನ್ನು ನಾವು ಖಾಸಗಿ ಜಮೀನುಗಳಲ್ಲಿ ಹಾಕಲಿಕ್ಕೆ ಬರಲ್ಲ. ಹಾಗಾಗಿ ನಮಗೆ ಇಲ್ಲಿ ಡೌಟ್ ಆಯಿತು, ಅಲ್ಲಿ ಗೇಟ್ ಹಾಕಿರೋದ್ರಿಂದ ಅದು ಬೇರೆ ಖಾಸಗಿಯವರಿಗೆ ಸೀಮಿತ ಜಮೀನು ಏನು ಅಂತ. ಸೊ ಅದನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ತಿದ್ದೇವೆ. ಅದಕ್ಕೆ ಸಭೆ ಚರ್ಚೆಗೆ ಅವಕಾಶ ಇದೆ. ಗೇಟ್ ಹಾಕಿರುವಂಥದ್ದು ಈಗ ನಮ್ಮದು ವೈಯಕ್ತಿಕ ಜಮೀನು ಇದ್ದಾಗ ನಾವು ಅದರಲ್ಲಿ ಸುತ್ತಾಗಿ ನಂಬರ್ ಹಾಕಿದ್ದೇವೆ. ಮನೆ ಇದೆ ಅಲ್ಲಿ ಏನಂತ ಹೇಳಿದ್ರೆ ಅದು ಗೇಟ್ ತೆಗೆದಿದ್ರೆ ಏನು ಸಮಸ್ಯೆ ಬರಲ್ಲ. ಅಂದ್ರೆ ಅಲ್ಲಿ ಮತ್ತೆ ಅವ್ರು ತೆಗೆದು ಅದೇ ಗೇಟ್ ಹಾಕಿ ಇವಾಗ ಬೇರೆ ನೀವು ಏನು ಬೇರೆ ಕಾಮಗಾರಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಅವಾಗ ಅದು ಓಪನ್ ಆಗಿರುತ್ತೆ. ಸೊ ಇಲ್ಲಿ ಗೇಟ್ ಆಗಿದಾಗ ಅಲ್ಲೆಲ್ಲ ಕ್ವಶನ್ ಬರುತ್ತೆ, ಅದು ಖಾಸಗಿ ಜಮೀನು ಅಥವಾ ಸೊ ಅದೇ ಎಲ್ಲ ಚರ್ಚೆ ಆಗಬೇಕು ಅಂತೇಳಿ. ಹೌದು, ಅದಕ್ಕೆ ಸಭೆಗೆ ವಿಚಾರ ಗೊತ್ತಾಗಬೇಕೇನಾಗಿದೆ ಅದನ್ನು ಇಲ್ಲಿ ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಓಕೆ, ಅದು ಗ್ರಾಮ ಪಂಚಾಯತಿಗೆ ಬಿಟ್ಟ ವಿಚಾರ. ನಾವು ಬಂದು ಏನೋ ಅಂದರೆ ನಮಗೇನು ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ನಮಗೆ ಸಿಕ್ಕಂತಹ ವರದಿಗಳನ್ನು ನೇರವಾಗಿ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು. ಸೊ ಇದರ ಬಗ್ಗೆ ಸಭೆ ಆಯಿತು, ನಮಗೆ ಅದು ಏನು ಸಮಸ್ಯೆ ಇಲ್ಲ ಅಂತೇಳಿ ಒಪ್ಪಿಗೆ ಆಯಿತು ಅಂತ ಹೇಳಿದ್ರೆ ಅದನ್ನು ಅದು ಇದ್ದಾವೆ. ಇಲ್ಲಿ ಇಲ್ಲ, ಇಲ್ಲಿ ಸಾರ್ವಜನಿಕರಿಂದ ಈಗ ಕಾಲಕ್ರಮೇಣ ಈಗ ಗೇಟ್ ಹಾಕಿದವರು ಅದು ಮತ್ತೆ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ಗಮನಕ್ಕೆ ತಂದಿದ್ದೇವೆ. ಹಣದ ಬಗ್ಗೆ ಇಲ್ಲಿ ಚರ್ಚೆ ಅಲ್ಲ, ಜಮೀನಿನ ಬಗ್ಗೆ ಹೇಳ್ತಾರೆ. ಈಗ ಸರ್ಕಾರಿ ಅಂತ ಹೇಳಿದ್ರೆ ಎಲ್ಲವೂ ಸರ್ಕಾರಿ ಆಗಿರ್ಬೇಕು, ಅಲ್ಲಿ ಯಾರು ಗೇಟ್ ಹಾಕುವಂತ ಪ್ರಯತ್ನಗಳು ಆಗ್ಬಾರ್ದು, ಓಪನ್ ಆಗಿರ್ಬೇಕು ಅಲ್ವಾ? ಸೊ ಅದು ಅದರ ಬಗ್ಗೆ ಪ್ರಶ್ನೆ. ಈಗ ಕಾಮಗಾರಿ ಆಗಿದೆ ಅಥವಾ ಎಲ್ಲಿ ಹೌದು ಅಲ್ಲ, ಈಗ ನಾನು ಹೇಳ್ತಾ ಇರೋ ವಿಚಾರ ಇದು ಪಬ್ಲಿಕ್ ಆಗಿ ಹೇಳ್ತಾ ಇರೋದು. ನಾನು ಅದ್ರ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಓಕೆ, ಸಭೆಗೆ ಒಪ್ಪಿಗೆ ಇದೆಯಲ್ವಾ ಇದ್ರ ಬಗ್ಗೆ ಅದನ್ನು ಅಲ್ಲಿ ಪ್ರಶ್ನೆ ಮಾಡದಿರೋದ್ರಿಂದ ಅದು ಒಪ್ಪಿಕೊಂಡ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೆಲ್ಲರೂ ಒಪ್ಪಿಗೆ ಇದೆಯಲ್ಲ? ಸೊ ಆ ಪ್ಲೇಸಿನ ಜನರು ಯಾರಾದ್ರೂ ಇದ್ದಾರ? ಏನು ಕಡಂಬರ ಬಿಟ್ಟು ಫಲಾನುಭವಿಗಳು ಯಾರಾದ್ರೂ ಇದ್ರೆ ಹೇಳಿ ಮಾತಾಡ್ಬೋದು. ನಿಮಗೆ ಏನು ಸಮಸ್ಯೆ ಇಲ್ಲ, ಮುಕ್ತವಾಗಿ ನಾವೇನೋ ಇದು ಮಾಡಲಿಕ್ಕೆ ಬಂದವರಲ್ಲ, ಚರ್ಚೆಗೆ ಇಲ್ಲಿ ಅವಕಾಶ ಇದೆ, ಎಲ್ಲಿಗೂ ಅವಕಾಶ ಇದೆ. ಹಾಗಾಗಿ ಅದನ್ನು ಪ್ರಸಿದ್ಧವಾಗಿ ಪಡಿಸಿರುವಂಥದ್ದು. ಹಾಗೆ ಇದ್ದಾರೆ ಯಾರಾದರೂ ಇಲ್ವಾ?
ಇಲ್ಲ ಯಾರಿಲ್ಲ? ಓಕೆ, ಹಾಗಾದ್ರೆ ಎಲ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ತಿಳ್ಕೊಬೋದಲ್ವಾ? ತಾಲೂಕ್ ಪಂಚಾಯತಿನ ಏನು ಅಧೀನ ಹಣಕಾಸು ಯೋಜನೆಯ ಅನುದಾನ ಇದೆ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಿವೆ. ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡುಕೊಳಚಿ ಗ್ರಾಮದ ಸೀಮಲಗುಡ್ಡೆ ಸ್ಮಶಾನಕ್ಕೆ ಶೌಚಾಲಯ ರಚನೆ. ಇಲ್ಲಿ ಪರಿಶೀಲನೆ ಮಾಡಿದಾಗ ಅದಕ್ಕೆ ಪಾವತಿ ಆಗಿದೆ. 1,68,626 ರೂಪಾಯಿ ಪಾವತಿ ಆಗಿದೆ ಆ ಕಾಮಗಾರಿಗೆ. ನಾವು ನೋಡಿದಂತಹ ಒಂದು ವಸ್ತು ಸ್ಥಿತಿಯನ್ನು ಸಭೆಯ ಗಮನಕ್ಕೆ ತರುವಂಥದ್ದು. ಇಲ್ಲಿ ಆ ಶೌಚಾಲಯದ ಬಾಗಿಲು ಒಡೆದೋಗಿರುವಂತಹ ಒಂದು ಪ್ರಕರಣ ನಾವು ಇಲ್ಲಿ ಕಂಡಿದ್ವಿ. ಸೊ ಅದನ್ನು ನಾವು ಸಭೆಯ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನು ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ಸೀಮಲಗುಡ್ಡೆ ಸ್ಮಶಾನದ ಅಭಿವೃದ್ಧಿ. ಈ ಒಂದು ಕಾಮಗಾರಿಗೆ 1,03,839 ರೂಪಾಯಿ ಪಾವತಿ ಆಗಿದೆ. ಆದರೆ ಪಾವತಿ ಬಗ್ಗೆ ಅಳತೆ ಪುಸ್ತಕದ ದಾಖಲೆಯನ್ನು ಕಡತದಲ್ಲಿ ಲಗ್ನೀಕರಿಸಿಲ್ಲ. ಇನ್ನೊಂದು ಕಾಮಗಾರಿ ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ದಾಖಾ ಜೀಪ ಹಿರಿಯ ಪ್ರಾಥಮಿಕ ಶಾಲೆ ಬಳಿಯ ರಸ್ತೆಗೆ ಕಾಂಕ್ರೀಟೀಕರಣ. 1,10,966 ಪಾವತಿಯಾಗಿದೆ. ಇದಕ್ಕೆ ಕೂಡ ಅಳತೆ ದಾಖಲಿಸಿರುವ ಬಗ್ಗೆ ಪ್ರತಿಯೊಂದು ಕಡತದಲ್ಲಿ ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ಬೈದರ್ಲಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿ ಬಳಿ GSLR ಟ್ಯಾಂಕ್ ರಚನೆ. ಪಾವತಿ ಮೊತ್ತ 86,983. ಇಲ್ಲಿ ಕೂಡ ಅಳತೆ ದಾಖಲಿಸಿರುವ ಬಗ್ಗೆ ಯಾವ ಅಳತೆ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಗ್ನೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ಬೈದರ್ಲಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿ ಬಳಿ GSLR ಟ್ಯಾಂಕ್ ರಚನೆ. ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ಕಟ್ಟಡದ ಪರಿಶಿಷ್ಟ ಪಂಗಡ ಕಾಲೋನಿಗೆ ಪೈಪ್ಲೈನ್ ವಿಸ್ತರಣೆ. 84,830 ರೂಪಾಯಿ ಪಾವತಿ ಆಗಿದೆ. ಇನ್ನೊಂದು ಅಳತೆ ದಾಖಲಾತಿ ಬಗ್ಗೆ ಅಳತೆ ಪುಸ್ತಕದ ಪ್ರತಿಯೊಂದು ಕಾಮಗಾರಿ ಕಡತದಲ್ಲಿ ಲಗ್ನೀಕರಿಸಿಲ್ಲ. ನಿಯಮಾನುಸಾರ ಇದನ್ನು ನಾವು ಆಕ್ಷೇಪಣೆಯಾಗಿ ಸೂಚನೆ ಮಾಡಿದ್ದೇವೆ. ಅದು ನಿರ್ವಹಣೆ ಇಲ್ಲ, ತಾಲೂಕು ಪಂಚಾಯತ್ ನಿಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ನಿರ್ವಹಣೆ ಎಲ್ಲ ಆಗಿಲ್ಲ. ಜಿಲ್ಲಾ ಪಂಚಾಯತ್ ಅಧೀನ ಹಣಕಾಸು ಸಹಾಯಕದ ಅನುದಾನದ ಬಗ್ಗೆ ಸಂಡೂರು ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಗುಡ್ಡೆ ಎಂಬಲ್ಲಿ ಖಾಲಿ ಸಂಘ ರಚನೆ. ಅದಕ್ಕೆ 1,70,560 ರೂಪಾಯಿ ಪಾವತಿ ಆಗಿದೆ. ಅಲ್ಲಿ ಕೂಡ ಅಳತೆ ದಾಖಲಿಸಿರುವ ಬಗ್ಗೆ ಅಳತೆ ಪುಸ್ತಕದ ಪ್ರತಿಯನ್ನು ಕಾಮಗಾರಿ ಕಡತದಲ್ಲಿ ಲಗ್ನೀಕರಿಸಿಲ್ಲ. ಎರಡನೇದು ಮೂಡುಬಿದಿರೆ ತಾಲೂಕು ಶಿಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಳಚಿ ಗ್ರಾಮದ ಗುಡ್ಡದ ಕೆರೆ ಪರಿಶಿಷ್ಟ ಜಾತಿ ಕಾಲೋನಿಗೆ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ. ಪಾವತಿ ಮೊತ್ತ 1,54,90 ರೂಪಾಯಿ. ಇವತ್ತು ಕಾಮಗಾರಿಯ ಅಳತೆ ಪುಸ್ತಕ ಲಗ್ನೀಕರಿಸಿದ್ದಾರೆ. ಅಳತೆ ಪುಸ್ತಕದಲ್ಲಿ 1,500 ರೂಪಾಯಿ ನಾಮಫಲಕಕ್ಕೆ ಪಾವತಿ ಮಾಡಿದ್ದಾರೆ. ಆದರೆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇರುವುದಿಲ್ಲ. ಆ ಒಂದು ಕಾರಣಕ್ಕಾಗಿ ಆ 1,500 ಪಾವತಿ ಮೊತ್ತವನ್ನು ನಾವು ಆಕ್ಷೇಪಣೆಗೆ ಸೂಚನೆ ಮಾಡಿದ್ದೇವೆ. 2022 ಮತ್ತೆ ಅವರಿಗೆ ಹೌದು ಅಲ್ಲಿ ಹಾಕಿ ಹೌದಾ? ಫೋಟೋ ಇದರಲ್ಲಿಲ್ಲ, ಗಣದಲ್ಲಿ ಇಲ್ಲ, ಫೈಲಲ್ಲಿ ಇರಬೇಕು. ಫೈಲಲ್ಲಿ ಇದೆಯಲ್ಲ, ಓಕೆ ಇಲ್ಲ ಸಾರ್ವಜನಿಕರ ಅಲ್ಲಿ ಸಂಬಂಧಪಟ್ಟವರು ಅದನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು
ಈ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಕಾಮಗಾರಿ ಆಗುತ್ತೆ, ನಿಮಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇರುತ್ತೆ. ಅದು ನೋಡ ನೀವು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಸರ್, ಆಸಿಡ್ ಬಿಲ್ಟ್ ಆಗಿರೋದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದೆ, ಹೌದಾ? ಹಾಗಾಗಿ ಇದನ್ನು ಮಾಡಬೇಕಾಗಿರೋದು ಗ್ರಾಮ ಪಂಚಾಯತ್. ಇಂದು ನಿಮಗೆ ಹೌದು ನಿಮಗೆ ಮಾಹಿತಿ ಸಿಗ್ತದೆ ಅಂತ ಹೇಳಿ. ಅದು ನೀವು ಅಲ್ಲ ಸರ್, ಇವಾಗ ಏನೇನು ಗೊತ್ತಿಲ್ಲ ಅದಕ್ಕೆ ನೀವು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಮೊಬೈಲ್ಗೆ ಬನ್ನಿ. ಅದು ನಾವು ಬರ್ತೇವೆ, ಅದು ದಾಖಲು ಮಾಡಿಕೊಳ್ತೇವೆ. ಈಗ ಕಾಮಗಾರಿಗಳು ಆಗಿರೋದು ಇದೆ, ನಾವು ನೋಡಿ ಇವಿಷ್ಟು 15 ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕೇಳಿದ್ರೆ ಕೇಳ್ಬೋದು. ಇವಾಗ ಉಪಾಧ್ಯಕ್ಷರು ಹೇಳಿದ್ರು ಅಂದ್ರೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಹಂತದಲ್ಲಿ ಏನೇ ಯೋಜನೆಗಳಾದ್ರೂ ಕೂಡ ಅದು ಗ್ರಾಮ ಪಂಚಾಯತ್ ಗಮನಕ್ಕೆ ಬರ್ತಾ ಇಲ್ಲ ಅನ್ನುವ ಹೇಳಿದ್ರು. ವ್ಯಾಲಿಡ್ ಪಾಯಿಂಟ್ ಇದೆ. ಸೊ ಅದನ್ನು ನಾವು ನಮ್ಮ ನಡವಳಿಕೆಯಲ್ಲಿ ಅದನ್ನು ದಾಖಲಿಸಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಹೀಗಿರುವಾಗ ಗ್ರಾಮ ಪಂಚಾಯತಿಗೆ ವಿಷಯ ಗೊತ್ತಿಲ್ಲ, ಅವರ ವ್ಯವಸ್ಥೆ ಕೆಲಸ ಮಾಡಿ ಹೋಗಿ ಕೆಲಸ ಆದ್ಮೇಲೆ ಇವಾಗ ನಾವು ಅದಕ್ಕೆ ಸ್ಪಷ್ಟಪಡಿಸ್ತಾ ಇರೋದು ಹಾಗೆ. ಈಗ ಪ್ರತಿಯೊಂದು ಹಂತದಲ್ಲಿ ಏನೇ ಹಂತವಾರು ಜಿಲ್ಲಾ ತಾಲೂಕು ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಸೊ ಇಲ್ಲಿ ಮಂಡನೆ ಆಗುವಂಥದ್ದು ಮಾತ್ರ. ಅಂದ್ರೆ ಇಲ್ಲಿ ಅವರ ಆಸ್ತಿಗಳ ಶ್ರೇಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಾ ಇರೋದ್ರಿಂದ ಗ್ರಾಮಸ್ಥರಿಗೆ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅಥವಾ ಕಾಮಗಾರಿಗಳು ಆಗಲಿಕ್ಕೆ ಇರುವಂತ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಗ್ರಾಮಸ್ಥರಿಂದ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಮಂಡನೆ ಆಗುತ್ತೆ. ಆದರೆ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಏನಿರುತ್ತೆ ವರದಿ ಅದು ಗ್ರಾಮ ಪಂಚಾಯತಿಗೆ ಹೋಗುತ್ತೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರವರ ಇಲಾಖೆಗೆ ಹೋಗುವಂಥದ್ದು, ಅವರೇ ಅದಕ್ಕೆ ಆನ್ಸರ್ಗಳು ಇರುತ್ತೆ. ಸೊ ಹೇಳುವಂತ ಒಂದು ವಿಚಾರ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿನ ಗಮನಕ್ಕೆ ತರದೆ ಅದನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನು ನೀವು ರೇಸ್ ಮಾಡಿದ್ದೀರ, ಖಂಡಿತ ನಮ್ಮ ನಡವಳಿಕೆಯಲ್ಲಿ ದಾಖಲು ಮಾಡಿಕೊಂಡು ಅದ್ರ ಮುಂದಿನ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಆಗ್ಬೋದು. ಸಾಕಷ್ಟು ಅಧಿಕಾರಿಗಳು ಬಂದಾಗ ಸೊ ಈ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿ, ಯಾಕಂತ ಹೇಳಿದ್ರೆ ಅಧಿಕಾರಿಗಳು ನೇಮ ಆಗಿ ಬಂದಾಗ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಅದೊಂದು ಬದಲಾವಣೆಗೆ ಅವಕಾಶ ಆಗುತ್ತೆ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಭೆಯಲ್ಲಿ ಏನಾಗುತ್ತೆ ಅದೆಲ್ಲವನ್ನು ನಾವು ದಾಖಲು ಮಾಡ್ಕೊಳ್ತೇವೆ. ಇವಿಷ್ಟು ಹೇಳುವಂಥದ್ದು. ಮತ್ತೆ ಇದ್ರ ಬಗ್ಗೆ ಮುಂದೆ ನನಗೊಂದು ವರದಿ ಮಂಡನೆ ಆಗ್ತಿದೆ. ಏನಾದರೂ ಕೇಳುವಂಥದ್ದಿದ್ರೆ ಕೇಳಿ. ಅದಾಯ್ತು ಅಂತ ಹೇಳಿದ್ರೆ ನಾವು ಮಹಾತ್ಮ ಗಾಂಧಿ ಯೋಜನೆಯ ವರದಿಗಳ ಮಂಡನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಟ್ಟು 84
ಕಾಮಗಾರಿಗಳು ಗ್ರಾಮ ಪಂಚಾಯತ್ ವತಿಯಿಂದ ಆಗಿದೆ. ಇನ್ನು 5 ಕಾಮಗಾರಿಗಳು ತೋಟಗಾರಿಕೆ ಇಲಾಖೆಯಿಂದ ಆಗಿದೆ. ಇಂಡಿವಿಜುವಲ್ ಆಗಿ 84 ಕಾಮಗಾರಿಗಳ ವರದಿಯನ್ನು ಮಂಡನೆ ಮಾಡಬೇಕಾ? ತೋಟಗಾರಿಕೆ 5 ಕಾಮಗಾರಿ ಅಲ್ಲ, ಅದು ಇಲಾಖೆ ಅವರು ಆಯ್ತು, ಅವ್ರ ಮಂಡನೆ ಮಾಡ್ತಾರೆ. ಕೇಳ್ಕೊಳ್ಳಿ ಯಾರಿಗೆಲ್ಲ ಪಾವತಿ ಆಗಿದೆ ಯಾರಿಗೆಲ್ಲ ಆಗಿಲ್ಲ ಅಂತ. ಪಡುಕೊಣಚೆ ಗ್ರಾಮದ ಮೊದಲು ಬಳಿ ಅಂಗನವಾಡಿ ಕಟ್ಟಡ ರಚನೆ ಪಾವತಿಯಾದ ಮೊತ್ತ 15,800. ಶಿತ್ತಳಿ ಗ್ರಾಮದ ವ್ಯಾಪ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿತ್ತಳಿ ಗ್ರಾಮದ ಸರ್ವೆ ನಂಬರ್ 340/7C ಸಂಜೀವಿನಿ ಕಟ್ಟಡ ರಚನೆ ಪಾವತಿಯಾದ ಮೊತ್ತ 45,188. ಶಿತ್ತಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಿಯಲ್ಲಿ ಶೌಚಾಲಯ ರಚನೆ ಪಾವತಿಯಾದ ಮೊತ್ತ 1,11,548. ಶಿತ್ತಳಿ ಗ್ರಾಮದ ಮೂಡುಕೊಣಜೆ ಗ್ರಾಮದ ತಿಲಕ ಶೇಖರ್ ಇವರ ಕೃಷಿ ಹೊಂಡ ರಚನೆ ಪಾವತಿಯಾದ ಮೊತ್ತ 31,868. ಮೂಡುಕೊಣಜೆ ಗ್ರಾಮದ ಮಹಿಳಾಕ್ಷಿ ನೋಣಯ್ಯ ಇವರ ಬಾವಿ ರಚನೆ ಪಾವತಿಯಾದ ಮೊತ್ತ 1,896. ಶಿತ್ತಳಿ ಗ್ರಾಮದ ಡೇವಿಡ್ ಡಿಸೋರ್ಲಾ ಇವರ ಗೊಬ್ಬರಗುಂಡಿ ರಚನೆ ಪಾವತಿಯಾದ ಮೊತ್ತ 6,636. ಶಿತ್ತಳಿ ಗ್ರಾಮದ ರಾಜೇಶ್ ಬಿಲ್ಲಾಣಿ ಇವರ ಕೋಳಿ ಫಾರ್ಮ್ ರಚನೆ ಪಾವತಿಯಾದ ಮೊತ್ತ 14,104 ರೂಪಾಯಿ. ಶಿತ್ತಳಿ ಗ್ರಾಮದ ಸುಂದರಿ ರಾಮಣ್ಣ ಇವರ ಅಡಿಗೆ ಗಿಡ ನಾಟಿ ಪಾವತಿಯಾದ ಮೊತ್ತ 6,004 ರೂಪಾಯಿ. ಮೂಡುಕೊಣಜೆ ಗ್ರಾಮದ ಉಮೇಶ್ ನಾಯ್ಕ ಇವರ ಬಾವಿ ರಚನೆ ಪಾವತಿಯಾದ ಮೊತ್ತ 84,602. ಶಿತ್ತಳಿ ಗ್ರಾಮದ ಮೇಲಿದ್ದಾರ್ಜಿ ಇವರ ಅಡಿಗೆ ಗಿಡ ನಾಟಿ ಪಾವತಿಯಾದ ಮೊತ್ತ 22,120. ಶಿತ್ತಳಿ ಗ್ರಾಮದ ಮೊಹಮ್ಮದ್ ಅಲಿ ಇವರ ಬಾವಿ ರಚನೆ ಪಾವತಿಯಾದ ಮೊತ್ತ 51,904. ಶಿತ್ತಳಿ ಗ್ರಾಮದ ಚಿತ್ತರಂಜನ್ ಇವರ ಕೃಷಿ ಬಾವಿ ರಚನೆ ಪಾವತಿಯಾದ ಮೊತ್ತ 42,714. ಪಡುಕೊಣಜೆ ಗ್ರಾಮದ ಸುಂದರ ಪೂಜಾರಿ ಇವರ ಹಟ್ಟಿ ರಚನೆ ಪಾವತಿಯಾದ ಮೊತ್ತ 13,272. ಶಿತ್ತಳಿ ಗ್ರಾಮದ ಪದ್ಮಶ್ರೀ ಇವರ ಹಟ್ಟಿ ರಚನೆ
ತೋಡಿನ ಕುರುಳಿವರೆಗೆ ಪರಕೋಗು ತೋಡಿನ ಮೂಲಕೂರು ಪಾವತಿರುವ ಮೊತ್ತ 1,40,906. ಶಿತ್ತಳಿ ಗ್ರಾಮದ ಪಡುಕೋಣಜೆ ಗ್ರಾಮದ ರವಿಸುವರ್ಣ ಇವರ ಅಡಿಕೆ ಗಿಡ ನಾಟಿ ಪಾವತಿರುವ ಮೊತ್ತ 4,900. ಪಡುಕೋಣಜೆ ಗ್ರಾಮದ ನಾರಾಯಣ ಪೂಜಾರಿ ಇವರ ಕೃಷಿ ಬಾಗಿ ರಚನೆ ಪಾವತಿರುವ ಮೊತ್ತ 8,037. ಶಿತ್ತಳಿ ಗ್ರಾಮದ ಪಡುಕೋಣಜೆ ಗ್ರಾಮದ ಕಲಾವತಿ ಇವರ ಬಚ್ಚಲಗುಂಡಿ ರಚನೆ ಪಾವತಿರುವ ಮೊತ್ತ 6,354. ಜಗದೀಶ್ ಭಟ್ಟಿ ಇವರ ಅಡಿಕೆ ಗಿಡ ನಾಟಿ ಪಾವತಿರುವ ಮೊತ್ತ 4,800. ಶಿತ್ತಳಿ ಗ್ರಾಮದ ರಮಣಿ ಕೃಷ್ಣಪ್ಪ ಇವರ ಹಟ್ಟಿ ರಚನೆ ಪಾವತಿರುವ ಮೊತ್ತ 7,968. ಪಡುಕೋಣಜೆ ಗ್ರಾಮದ ಸತೀಶ್ ಶಿಬ್ಬ ಇವರ ಬಸಿಗಾಳಿ ರಚನೆ ಪಾವತಿರುವ ಮೊತ್ತ 900. ಶಿತ್ತಳಿ ಗ್ರಾಮದ ಆಲಿ ಅಬ್ದುಲ್ಲಾ ಇವರ ಬಚ್ಚಲಗುಂಡಿ ರಚನೆ ಪಾವತಿರುವ ಮೊತ್ತ 5,473.
ಇಲಾಖೆಯಿಂದ 5 ಕಾಮಗಾರಿಗಳ ಅನುಷ್ಠಾನ ಆಗಿದೆ. ಅದರಲ್ಲಿ ಅರೇಕಾ ಪ್ಲಾಂಟೇಶನ್ ನೋಡಿಕೊಂಡಿದ್ದ ಅಂಬಿಕಾ ಲ್ಯಾಂಡ್ ಅವರಿಗೆ 13,272 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮೆಂಬರ್ 8 ಇನ್ ದ ಫೀಲ್ಡ್ ಆಫ್ ಹರೀಶ್ ಬೈಲೂರು ಶಿರ್ಕಾಡ್ ಇವರಿಗೆ 3,476 ರೂಪಾಯಿ ಪಾವತಿಯಾಗಿದೆ. ಸುಧಾಕರ ಸುವರ್ಣನವರ ಜಮೀನಲ್ಲಿ ಕಾಳುಮೆಣಸು ಪ್ರದೇಶ ವಿಸ್ತರಣೆ ಶಿರ್ಕಾಡಿ ಗ್ರಾಮ ಪಂಚಾಯತ್ ಇವರಿಗೆ 8,532 ರೂಪಾಯಿ ಪಾವತಿಯಾಗಿದೆ. ಬ್ಲ್ಯಾಕ್ ಪೆಪ್ಪರ್ ಇನ್ ದ ಫೀಲ್ಡ್ ಆಫ್ ಶ್ರೀಮತಿ ಅರುಣಾ ಶಿರ್ಕಾಡಿ ಅವರಿಗೆ 8,320 ರೂಪಾಯಿ ಪಾವತಿಯಾಗಿದೆ. ಪೆಪ್ಪರ್ 8 ಇನ್ ದ ಫೀಲ್ಡ್ ಆಫ್ ಡೇವಿಡ್ ಡಿ ಸಿಲ್ವಾ ಶಿರ್ಕಾಡಿ ಜಿಪಿ ಅವರಿಗೆ 3,160 ರೂಪಾಯಿ ಪಾವತಿಯಾಗಿದೆ. ಒಟ್ಟು ತೋಟಗಾರಿಕೆ ಇಲಾಖೆಯಿಂದ 110 ಮಾನವ ದಿನಗಳ ಸೃಜನೆ ಆಗಿದೆ. ಅದರೊಟ್ಟಿಗೆ 34,760 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂಥದ್ದು. ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ 1/4/2023ರಿಂದ 31/3/2024 ಅಂತ್ಯದವರೆಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 5,879 ಮಾನವ ದಿನಗಳ ಸೃಜನೆಯಾಗಿದೆ. ಅದರಲ್ಲಿ 18,57,584 ರೂಪಾಯಿ ಕೂಲಿ ಮೊತ್ತ, 6,51,834.64 ಪೈಸೆ ಸಾಮಗ್ರಿ ಮೊತ್ತ, ಒಟ್ಟಾಗಿ ಅಂತ ಹೇಳಿದ್ರೆ 25,09,418 ರೂಪಾಯಿ 64 ಪೈಸೆ ಒಂದು ವರ್ಷದಲ್ಲಿ ನರೇಗಾ ಯೋಜನೆಯಲ್ಲಿ ಖರ್ಚಾಗಿರುವಂಥ ಮೊತ್ತ. ಸೊ ಅದರಲ್ಲಿ ಪ್ರಕರಣ ದಾಖಲಾಗಿದೆ, ಅದನ್ನು ಹೇಳ್ತೇನೆ. ಸೊ ರಮಣಿ ಕೊಂಡು ಕೃಷ್ಣಪ್ಪ ಪೂಜಾರಿ ಇವರ ಹಳ್ಳಿ ರಮಣಿ ಇದ್ದಾರ. ಸೊ ಕಳೆದ ಬಾರಿ ಈ ಒಂದು ಕಾಮಗಾರಿಯ ಬಗ್ಗೆ ಆಕ್ಷೇಪಣೆ ವ್ಯಕ್ತ ಆಗಿತ್ತು. ಅಂದರೆ ಅಲ್ಲಿ ನೋಡಿಕೊಂಡಾಗ ದನದ ಹಟ್ಟೆಯಲ್ಲಿ ದನ ಇಲ್ಲ ಅಂತ, ದನವನ್ನು ಸಾಕ್ತಾ ಇಲ್ಲ ಅಂತ. ಬಟ್ ಈ ಬಾರಿ ಹೋದಾಗ ಅಲ್ಲಿ ಹಡ್ಡಿಯೇ ಇರಲಿಲ್ಲ, ಹಡ್ಡೆಯನ್ನು ನಾಶ ಮಾಡಿದ್ದಾರೆ ಅವರು. ಸೊ ಅದರಿಂದ ಅವ್ರಿಗೆ ಏನು ಪಾವತಿ ಮೊತ್ತ 23,588 ಪಾವತಿ ಆಗಿದೆ, ಅದನ್ನು ವಾಪಸ್ ಸರ್ಕಾರಕ್ಕೆ ಪಾವತಿ ಮಾಡಬೇಕಿದೆ ನಿಯಮಾನುಸಾರ. ಸೊ ಆಸ್ತಿ ಇರಬೇಕು, ಆಸ್ತಿ ಇದ್ದರೆ ಅವರಿಗೆ ಮತ್ತೆ ಗ್ರಾಮ ಪಂಚಾಯತಿಂದ ಕಳೆದ ಬಾರಿ ಏನು ಅವರಿಗೆ ತಿಳುವಳಿಕೆ ಹೇಳಿ ಅದನ್ನು ಹಟ್ಟೆಯನ್ನು ಉಪಯೋಗಪಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಸೊ ಈ ಬಾರಿ ಒಂದು ಹಟ್ಟೆಯನ್ನು ನಾಶ ಮಾಡಿರೋದ್ರಿಂದ ಅವರಿಗೆ ಅಲ್ಲಿ ಆ ಯೋಜನೆಯ ಪ್ರಯೋಜನ ಬೇಡ ಇತ್ತೇನೋ. ಸೊ ಹಾಗಾಗಿ ಬೆಳೆದು ಅಂದರೆ ಪರವಾಗಿಲ್ಲ, ಈ ಯೋಜನೆಯಲ್ಲಿ ಕೊಟ್ಟಿರುವಂಥ ಅನುದಾನ ಏನಿದೆ ಅದನ್ನು ವಾಪಸ್ಸು ಸರ್ಕಾರಕ್ಕೆ ಭರಿಸಬೇಕಿದೆ. ಇನ್ನು ಪಡುಕೋಣಜೆ ಗ್ರಾಮದ 4 ತೋಡಿಯಿಂದ ಕೊಲ್ಲಿಯವರೆಗೆ ಪರಮೊಂದು ತೋಡಿನ ಹೂಳೆತ್ತುವಿಕೆ ಈ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಾಗಿ ದಾಖಲು ಮಾಡಿದ್ದೇವೆ. ಇನ್ನೊಂದು ಶಿರ್ಕಾಡಿ ಗ್ರಾಮದ ಬೀದಿ ಜಾರ್ಜ್ ದೇವಸಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಈ ಒಂದು ಕಾಮಗಾರಿಯ ಕೂಡ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಹಣಕಾಸಿನ ವಿಚಾರಣೆಯಲ್ಲಿ ಅದನ್ನು ದಾಖಲು ಮಾಡಿಕೊಳ್ತಾ ಇದ್ದೇವೆ. ಶಿರ್ಕಾಡಿ ಗ್ರಾಮದ ಪ್ರೇಮಂತ್ ವಂಚಿತೆ ಪೂಜಾರಿ ಇವರ ಜಮೀನಿನಲ್ಲಿ ಬಾಳು ರಚನೆ ಈ ಒಂದು ಕಾಮಗಾರಿಯ ಕೂಡ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಶಿರ್ಕಾಡಿ ಗ್ರಾಮದ ಜಗದೀಶ್ ಭಟ್ ಅಪ್ಪುಡ ಇವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಈ ಒಂದು ಕಾಮಗಾರಿಯ ಕೂಡ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆದ್ದರಿಂದ ಹಣಕಾಸಿನ ವಿಚಾರಣೆಯಲ್ಲಿ ಅದನ್ನು ದಾಖಲು ಮಾಡಿದ್ದೇವೆ. ಪಾವತಿ ಮೊತ್ತ 42,878 ರೂಪಾಯಿ. ಪಡುಕೋಣಜೆ ಗ್ರಾಮದ ಸತೀಶ್ ಸುಗೂರ್ ಪೂಜಾರಿ ಅವರ ಕೃಷಿಕಲ್ವ ರಚನೆ ಸೊ ಈ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆ ಅಂತ ಹೇಳಿದ್ರೆ ಈಗ ಶಬ್ದಗಳ ಬಳಕೆ ಬದಲಾಗಿದೆ. ಈಗಿಂದ ನಾವು ವಸೂಲಾತಿ ಅಥವಾ ಆಕ್ಷೇಪಣೆ ಅನ್ನೋ ಪದಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಸೊ ಬದಲಾಗಿದೆ. ಇವಾಗ ಈ ಒಂದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ LIC ತಂತ್ರಾಂಶ ಏನಿದೆ ಅದರಲ್ಲಿ ಬರುವಂಥ ಪದ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಅಂದರೆ ಹಣಕಾಸಿನ ದುರುಪಯೋಗ ಮತ್ತು ಹಣಕಾಸಿನ ಡಿವಿಯೇಷನ್ ಅಂದರೆ ಹಣಕಾಸಿನ ವಿಚಾರಣೆ ಮತ್ತು ಪ್ರಕ್ರಿಯೆ ಉಲ್ಲಂಘನೆ ಪ್ರಾಸೆಸ್ ವೈಲೇಷನ್ ಮತ್ತು ಗ್ರೀವಿಯನ್ಸ್ ದುಂದುಕೊರತೆ ಹೀಗೆ 4 ಭಾಗಗಳಾಗಿ ಇವಾಗ ಕೇಂದ್ರ ತಂತ್ರಾಂಶ LIC ತಂತ್ರಾಂಶಕ್ಕೆ ಅದಕ್ಕೆ ಒತ್ತು ಕೊಟ್ಟು ಈ ಪದಗಳ ಬಳಕೆಯಲ್ಲಿ ಬದಲಾವಣೆ ಆಗಿದೆ. ಅದರಿಂದ ಆಕ್ಷೇಪಣಾ ಪ್ರಕರಣಗಳನ್ನು ಹಣಕಾಸಿನ ವಿಚಾರಣೆ ಅಂತ ಇಲ್ಲಿ ಓದ್ಕೊಳ್ಬೇಕಾಗುತ್ತೆ. ಮತ್ತು ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಅಂತ ಹೇಳಿದ್ರೆ ಹಣಕಾಸಿನ ದುರುಪಯೋಗ ಎನ್ನುವ ಒಂದು ಪದಗಳನ್ನು ಇಲ್ಲಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಮುಡುಕೋಣಜೆ ಗ್ರಾಮದ ಚಂದ್ರಶೇಖರ್ ಬಾಬು ಇವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ
ಅನುಸಾರ ಒಂದು ದಿನದ ವೇತನ 316 ರೂಪಾಯಿ ಪಾವತಿ ಮಾಡಲಿಕ್ಕಿತ್ತು. ಅಂದರೆ ಅವರಿಗೆ 310 ರೂಪಾಯಿ 55 ಪೈಸೆ ಅಂತೆ 33 ದಿನಗಳಿಗೆ ಪಾವತಿ ಆಗಿದೆ. ಅಂದರೆ ಅವರಿಗೆ 179 ರೂಪಾಯಿ 85 ಪೈಸೆ ಅವರಿಗೆ ಕಡಿಮೆ ಪಾವತಿ ಆಗಿರುವಂತಹ ಮೊತ್ತ. ಸೊ ಅದನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆಯಾಗಿ ದಾಖಲು ಮಾಡಿದ್ದೇವೆ. ಇವಿಷ್ಟು ಪಾವತಿಗಳ ಪ್ರಕರಣಗಳ ಬಗ್ಗೆ. ಇದರ ಬಗ್ಗೆ ನಾನು ನಿಮಗೆ ಕೇಳಿಕೊಂಡೆ ಕೇಳಬಹುದು, ಎಕ್ಸ್ಪ್ಲನೇಷನ್ ಕೊಡ್ಬೋದು. ಈಗ ಬದಲಾದ ಕೂಲಿ ಮೊತ್ತ ಗೊತ್ತಿದೆಯಲ್ಲ ಎಲ್ಲರಿಗೆ, 349 ರೂಪಾಯಿ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ 4ನೇ ರಾಜ್ಯ ನಮ್ಮದು ಜಾಸ್ತಿ ಪಡ್ಕೊಳ್ಳುವಂಥದ್ದು 349 ರೂಪಾಯಿ ಒಂದು ದಿನಕ್ಕೆ. ಈ ಹಿಂದೆ ಕೇರಳ ರಾಜ್ಯ ನಮಗಿಂತ ಜಾಸ್ತಿ ಪಡ್ಕೊಳ್ತಾ ಇತ್ತು. ಆದರೆ ಈಗ ಕೇರಳ ರಾಜ್ಯವನ್ನು ನಾವು ಹಿಂದಿಕ್ಕಿ ಕೂಲಿ ಮೊತ್ತ ಜಾಸ್ತಿ ಪಡ್ಕೊಳ್ತಾ ಇದ್ದೀವಿ. ಕಾಮಗಾರಿಗಳ ಬಗ್ಗೆ ನಿಮಗೆ ಅಂದರೆ ವೈಯಕ್ತಿಕ ಇರ್ಬೋದು, ಸಾರ್ವಜನಿಕ ಇರ್ಬೋದು. ಸೊ ಅದರ ಬಗ್ಗೆ ಮತ್ತು ಏನೆಲ್ಲ ನೀವು ಅದಕ್ಕೆ ದಾಖಲೆಗಳನ್ನು ಕೊಡಬೇಕಾಗಿರುತ್ತೆ ಅದರ ಬಗ್ಗೆ ನಮ್ಮ ತಾಲೂಕು ಐಸಿ ಸಂಯೋಜಕರಾದ ಅನ್ವಯ ಅವರು ನಿಮಗೆ ಮಾಹಿತಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. 2023-24 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂಥ ಮಾರ್ಗದರ್ಶಕ ಅಧಿಕಾರಿಯವರೇ, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಕಾರ್ಯಕ್ರಮ ವ್ಯವಸ್ಥಾಪಕರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಈ ಯೋಜನೆಯ ಬಗ್ಗೆ ಈಗಾಗಲೇ ಸತತ 6 ದಿನಗಳ ಕಾಲ ಒಂದು ತಂಡ ಬಂದು ಅದರ ಪರಿಶೀಲನೆಯನ್ನು ಮಾಡಿ ಅದರ ವರದಿಯನ್ನು ಕೂಡ ಮಂಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ನಾನು ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನು ಕೈಗೊಳ್ಳಬಹುದು ಎನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ಳಿದ್ದೇನೆ. ಈಗಾಗಲೇ ಕಾರ್ಯಕ್ರಮ ವ್ಯವಸ್ಥಾಪಕರು ಹೇಳಿದಂತೆ ಪ್ರತಿ ವರ್ಷ ಪ್ರತಿ ಆರ್ಥಿಕ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಮ್ಮ ನರೇಗಾ ಯೋಜನೆಯ ಕೂಲಿ ಮೊತ್ತ ಹೆಚ್ಚಳ ಆಗ್ತದೆ. ಅದು ಈ ಬಾರಿ ಕೂಡ ಹೆಚ್ಚಳವಾಗಿದೆ, 349 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಯಾವುದಾದ್ರೂ ಒಂದು ಕಾಮಗಾರಿಯನ್ನು ಮಾಡಿಕೊಳ್ಬೇಕಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜಾಬ್ ಕಾರ್ಡ್, ಉದ್ಯೋಗ ಚೀಟಿ. ಈ ಉದ್ಯೋಗ ಚೀಟಿಯನ್ನು ಮಾಡಿಕೊಳ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲೆಗಳೇನಂತ ಹೇಳಿದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕಗಳ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರಬೇಕು ಮತ್ತು ನಿಮ್ಮ ಭಾವಚಿತ್ರವನ್ನು ತಂದು ಪಂಚಾಯತ್ ಸಿಬ್ಬಂದಿಗೆ ಕೊಟ್ಟರೆ ಅವರು ನಿಮಗೆ ಜಾಬ್ ಕಾರ್ಡನ್ನು ಮಾಡಿಕೊಡ್ತಾರೆ. ಈ ಜಾಬ್ ಕಾರ್ಡ್ನ ಮುಖಾಂತರ ನಾವು ನರೇಗಾ ಯೋಜನೆಯಲ್ಲಿ ಯಾವುದೇ ಕಾಮಗಾರಿಗಳನ್ನು ನಮ್ಮ ಸ್ವಂತ ಜಾಗದಲ್ಲಿ ಮಾಡ್ಬೋದು ಅಥವಾ ಸಾರ್ವಜನಿಕ ಕಾಮಗಾರಿಗಳಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳು ಹಾಗೆ ಸಾರ್ವಜನಿಕ ಕಾಮಗಾರಿಗಳು ವಿಧ ಇದೆ. ವೈಯಕ್ತಿಕ ಕಾಮಗಾರಿಯಲ್ಲಿ ಕೂಡ ನಾವು ಬೇರೆ ವಿವಿಧ ಕಾಮಗಾರಿಗಳನ್ನು ಮಾಡ್ಬೋದು, ಹಾಗೆ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಈ ಸುತ್ತಮುತ್ತಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾವು ಅಡಿಕೆ ಕೃಷಿಗಳನ್ನು ಮಾಡ್ತೇವೆ. ಹಾಗಾಗಿ ಇಲ್ಲಿ ಶಿವಗಣಪತಿ ವ್ಯಾಪ್ತಿಯಲ್ಲಿ ಕೂಡ ಹೆಚ್ಚಾಗಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿ ಅದರಿಂದ ಆದಾಯವನ್ನು ಪಡ್ಕೊಳ್ಳುವಂಥ ಕುಟುಂಬಗಳು ಹೆಚ್ಚಾಗಿವೆ. ಹಾಗಾಗಿ ಇದು ಅಲ್ಲದೆ ಇನ್ನೂ ಯಾವ್ದಾದ್ರು ನಮ್ಮಲ್ಲಿ ಖಾಲಿ ಜಾಗ ಇದ್ರೆ ನಾವು ಅಡಿಕೆ ಗಿಡಗಳನ್ನು ನೆಡಬೇಕಂತ
ಸಂಖ್ಯೆಯಲ್ಲಿ ಸೋಪ್ ಕೂಡ ಆಗಿದೆ. ಇನ್ನು ಯಾವ ಮನೆಯಲ್ಲಿ ಸೋಪ್ ಬಚ್ಚಲು ಉಂಡಿ ಅಂದರೆ ಬಚ್ಚಲಿನ ನೀರು ಕೊಳಚೆ ನೀರು ಹೋಗ್ಲಿಕ್ಕೆ ಇರುವಂಥ ಉಂಡಿ ಯಾರ ಮನೆಯಲ್ಲಿ ಇಲ್ಲದಿದ್ದರೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ. ಅದನ್ನು ಸತತವಾಗಿ ನಾವು 2 ವರ್ಷಗಳಿಂದ ಹೇಳ್ತಾನೆ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇನ್ನೊಂದು 50 ವರ್ಷ ಬಿಟ್ಟು ಕೇಳಿದ್ರು ಕೂಡ ನೀವು ನಾನು ಅಡಿಕೆ ಮಾಡಬೇಕು, ಅಡಿಕೆ ನಾಟಿ ಮಾಡಬೇಕಂತ ಹೇಳಿದ್ರೆ ನಿಮಗೆ ಅವಕಾಶ ಇರ್ತದೆ. ಆದರೆ ಕೆಲವೊಂದು ವಿಶೇಷ ಯೋಜನೆಗಳು ಬರ್ತವೆ. ಅಲ್ಲಿ ಸೋಪಿಟ್ ಆಗಿರ್ಬೋದು, ಬಚ್ಚಲ ಗುಂಡಿ ಆಗಿರ್ಬೋದು. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಕೇಳಿದ್ರೆ ಆ ಯೋಜನೆಯನ್ನು ತೆಗಿತಾರೆ. ಅಂದರೆ ಎಲ್ಲ ಮನೆಗೆ ಆಗಿದೆ ಅಥವಾ ಅದಕ್ಕೆ ಹೆಚ್ಚಿನ ಬೇಡಿಕೆ ಇಲ್ಲ ಅನ್ನೋ ಉದ್ದೇಶದಿಂದ ಕೂಡ ತೆಗೆಯುವಾಗ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಇದ್ದಾಗಲೂ ಯೋಜನೆ ಅನುಸರಣೆ ಮಾಡಿಕೊಳ್ಳಿ. ಯಾಕಂದರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಸುತ್ತಮುತ್ತಲು ತುಂಬ ಅಂದರೆ ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಈ ಎಲ್ಲ ರೋಗಗಳು ಬರ್ತಾ ಇದೆ. ಹಾಗಾಗಿ ನಾವು ಕೊಳಚೆ ಅಂದರೆ ಮನೆಯಲ್ಲಿ ಇದ್ದಂತಹ ಬಚ್ಚಲಿನ ನೀರಿರ್ಬೋದು, ಬಟ್ಟೆ ಒಗೆದ ನೀರು, ಪಾತ್ರೆ ತೊಳೆದ ನೀರು, ಸ್ನಾನ ಮಾಡಿದ ನೀರನ್ನು ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಇರುವಂತಹ ಗಿಡದ ಬುಡಕ್ಕೆ ಹಾಕ್ತೇವೆ ಅಥವಾ ಯಾವುದೋ ಒಂದು ಗುಂಡಿಗೆ ಬಿಟ್ಟು ಬಿಡ್ತೇವೆ. ಅದು ನೀರು ಅಲ್ಲಿ ನಿಂತು ಅಲ್ಲಿ ಯಾವುದಾದ್ರೂ ಒಂದು ಸೊಳ್ಳೆಗಳೆಲ್ಲ ಉತ್ಪತ್ತಿಯಾಗಿ ನಮಗೆ ಆ ರೋಗ ಬರಬಹುದು. ಹಾಗಾಗಿ ಈ ಒಂದು ಇದನ್ನು ತಡೆ ಮಾಡಬೇಕಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಬಚ್ಚಲುಗಳನ್ನ ನಿರ್ಮಿಸಬೇಕು. ಮತ್ತೇನಂತ ಹೇಳಿದ್ರೆ ಸ್ವಚ್ಛ ಗ್ರಾಮ, ಸ್ವಚ್ಛ ಪರಿಸರದಲ್ಲಿ ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಬಂದರೆ ಆಗ ನಿಮಗೆ ಉದ್ಯೋಗ ಯೋಜನೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಯೋಜನೆಯಲ್ಲಿ ಇದ್ದಾಗಲೇ ಈ ಯೋಜನೆ ಎಲ್ಲೆಲ್ಲಿ ಬೇರೆ ಬೇರೆ ಯೋಜನೆ ಆಗಿದೆ ಅಂದರೆ ತೋಟಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ಕಾಮಗಾರಿಗಳಾಗಿರ್ಬೋದು, ಅದನ್ನು ಈಗ ಅನುಸಾರ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ಖಾಲಿ ಸಂಖ್ಯಾ ತಡೆಗೋಡೆಗಳೆಲ್ಲ ಅನ್ನುವಂಥ ಕಾಮಗಾರಿಗಳಿತ್ತು. ಈಗ ಅದನ್ನು ಕೂಡ ತೆಗೆದಿದ್ದಾರೆ. ಹಾಗಾಗಿ ಇದಾಗಲೇ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಿ. ಇದಕ್ಕೆ ಸರ್ ಹೇಳಿದ್ರು, ನೀವು ಯಾವುದೇ ಒಂದು ಕಾಮಗಾರಿಯನ್ನು ಮಾಡೋದಕ್ಕಿಂತ ಮೊದಲು ಪಂಚಾಯತ್ ಸಿಬ್ಬಂದಿಗೆ ತಿಳಿಸಿ ಅಂತ. ಇದನ್ನು ನಾನು ಮತ್ತೊಂದು ಸಲ ಹೇಳ್ತೇನೆ. ಯಾಕಂತ ಹೇಳಿದರೆ ಮಾಹಿತಿ ಎಲ್ಲಿಂದಲೂ ಪಡ್ಕೊಳ್ತಾರೆ. ಅಂದರೆ ಇಂಥ ಮಾಹಿತಿ ಕಾರ್ಯಕ್ರಮಗಳಲ್ಲಿ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಅಂದರೆ ಉದ್ಯೋಗ ಚೀಟಿ ನನ್ನ ಹತ್ರ ಇದೆ, ನನಗೆ ಕೆಲಸ ಮಾಡಬಹುದು ಅಂತ. ಹಾಗಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಗಿಡ ನೆಡುವುದು ಅಥವಾ ಯಾವುದಾದ್ರೂ ಒಂದು ಹಟ್ಟಿಯನ್ನು ನಿರ್ಮಾಣ ಮಾಡೋದು ಮಾಡಬೇಡಿ. ಪಂಚಾಯತಿಗೆ ಒಂದು ಮಾಹಿತಿಯನ್ನು ಕೊಡಿ. ಅದಕ್ಕಿಂತ ಮೊದಲು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಕೊಟ್ಟ ನಂತರ ಅದು ಈ ಯೋಜನೆಯಲ್ಲಿ ಅಳವಡಿಸಿ ಅದು ಜಿಲ್ಲಾ ಹಂತಕ್ಕೆ ಹೋಗಿ ಅದು ವಾಪಸ್ ಬಂದ ನಂತರ ನೀವು ಕಾಮಗಾರಿಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಹಾಗಾಗಿ ನೀವು ಯಾವುದೇ ಒಂದು ಅಡಿಕೆಯನ್ನು ನಡಬೇಕಾದ್ರೂ ಕೂಡ ಪಂಚಾಯತ್ನ ಸಿಬ್ಬಂದಿಗೆ ನಾನು ಅಡಿಕೆಯನ್ನು ನಡಬಹುದಾ ಅಥವಾ ನಾನು ಹಟ್ಟಿಯನ್ನು ಅಥವಾ ಯಾವ ಕೋಳಿ ಶೆಡ್ಡನ್ನು ಮಾಡಬಹುದಾ ಅನ್ನುವಂಥ ಒಂದು ಅವರಿಗೆ ವಿಷಯವನ್ನು ಮುಟ್ಟಿಸಿ ನಂತರ ಕೆಲಸವನ್ನು ಆರಂಭಿಸಿ. ಯಾಕಂತ ಹೇಳಿದ್ರೆ ಈಗ ಹೇಳಿದ್ರೆ ಬೋರ್ವೆಲ್ ಅವಶ್ಯಕತೆ ಇರುತ್ತೆ. GPS ಬೋರ್ವೆಲ್ ಅಂದರೆ ಆ ಹಂತದಲ್ಲೇ ಇರುವುದರಿಂದ ಮತ್ತೆ ನೀವು ಕೆಲಸ ಮಾಡಿದ ನಂತರ ಬಂದು ಕೇಳಿದರೆ ಹಣದ ಪಾವತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದನ್ನು ಅಳವಡಿಸಲಿಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ನೀವು ಮೊದಲನೇ ವಿಷಯವನ್ನು ತಿಳಿಸಿ. ಇದಿಷ್ಟು ಒಂದು ಯೋಜನೆಯ ಬಗ್ಗೆ ಮಾಹಿತಿ. ಏನಾದರೂ ನಿಮಗೆ ಇನ್ನಷ್ಟು ಯೋಜನೆ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಕೇಳ್ಬೋದು. ಅಥವಾ ಪಂಚಾಯತ್ನ ಸಿಬ್ಬಂದಿಗಳಿದ್ದಾರೆ, ನರೇಗಾ ಯೋಜನೆಯನ್ನು ಮಾಡಲಿಕ್ಕೆ ಒಂದು ಸಿಬ್ಬಂದಿಗಳಿರ್ತಾರೆ, ಅವರಲ್ಲಿ ಕೂಡ ಪಂಚಾಯತಿಗಳಲ್ಲಿ ಕೂಡ ಕೇಳ್ಬೋದು. ಇದಿಷ್ಟು ನರೇಗಾ ಯೋಜನೆಯ ಮಾಹಿತಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾಡಲಿಕ್ಕೆ ಮಾಡ್ಬೋದು. ಅರ್ಜಿ ಇವಾಗಲೇ ಏಪ್ರಿಲ್ ಮಾರ್ಚ್ ಆ ಟೈಮಲ್ಲಿ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಿ ಈಗ ಮಳೆಗಾಲ ಇರೋದ್ರಿಂದ ಬರಬಹುದು, ಬಾವಿ ಕೆಲಸಗಳು ಮಾಡ್ಕೊಳ್ಳಿಲ್ಲ. ಇದು ಬೇಸಿಗೆಗಾಲದಲ್ಲಿ ಮಾಡ್ಬೋದು. ನೀವು ಯಾವುದೇ ಒಂದು ಕಾಮಗಾರಿ ಮಾಡಬೇಕಂತ ಅಂದ್ಕೊಂಡ್ರೆ ಈಗಲೇ ಅರ್ಜಿ ಕೊಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲೂ ಈ ಯೋಜನೆಯಲ್ಲಿ ಅಳವಡಿಸಲಿಕ್ಕೆ ನಮಗೆ ಕೂಡ ಸುಲಭವಾಗಿ ಆಗ್ತದೆ. ಕೋಳಿ ಸಂಖ್ಯೆ ಗರಿಷ್ಠ ಎಷ್ಟು? 40,000 ಅದು ಅಂದಾಜು ಮೊತ್ತ. ಸರ್ಕಾರ ಅದಕ್ಕೆ ಬೇರೆ ದಸ್ತು ಬೇಕು. ನಾವು ಯಾರಿಗೆ ಸಮಾಜ ಅಲ್ಲ, ಈಗೇನವ್ರು ಯಾರಿದ್ದಾರೆ ನಿಮ್ಮ ವ್ಯಾಪ್ತಿಯವರು ಅವರೆಲ್ಲ ಓಡಿಸಿ ಬಂದು
ಬೇಡಿಕೆಯಲ್ಲಿ ದಾಖಲಿಸಿದ್ದೀರಾ? ಅವಕಾಶ ಕೊಟ್ಟಿದ್ದಾರೆ. ತಿಳುವಳಿಕೆ ಏನಾದರೂ ಇದೆಯಾ? ಸಲಹೆ ಸೂಚನೆಗಳೇನಾದರೂ ಇದ್ರೆ ಹೇಳ್ಬೋದು. ಏನಿಲ್ವಾ? ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೋಬಹುದು. ಉದ್ಯೋಗಾದಿ ಯೋಜನೆ ಪಡ್ಕೊಂಡು ಏನಾದರೂ ಆರ್ಥಿಕವಾಗಿ ಸ್ವಾವಲಂಬನೆ ಆಗಿದ್ರೆ ಅದನ್ನು ಕೂಡ ಹಂಚಿಕೊಳ್ಳಿ. ಯಾಕಂದ್ರೆ ಬೇರೆಯವರಿಗೆ ಉಪಯೋಗ ಆಗ್ಬೋದು. ನಾವು ಮಾಡಬೇಕಂತ ಇಲ್ಲಿ ವಿಚಾರ ಮಾಡುವಾಗ ನಿಮಗೆ ಸಿಗ್ತದೆ 30 ಅಡಿಯ ಉದ್ದ ಮತ್ತು 10 ಮೀಟರ್ ಅಲ್ಲ 4 ಆಳ ಇಷ್ಟು ಮಾಡಿ ಸಾಧಾರಣ ಒಂದು 50-60 ಅಲ್ಲ ನಮಗೆ ಅನ್ನಿಸ್ತದೆ 1 ಲಕ್ಷದ ಗೊಬ್ಬರ ಅದು ನಮಗೀಗ ಆಗಿದೆ. ಬೇರೆ ತರಿಸುವ ಬಹಳ ಒಂದು ಉತ್ತಮ ಯೋಜನೆ. ಖಂಡಿತ ಒಳ್ಳೆಯ ಒಂದು ಅವರು ಹೇಳ್ಕೊಳ್ತಾರಲ್ಲ ಅದು ಬರಬೇಕು. ನಾವು ಇವಾಗ ಎಷ್ಟು ಹಿಂದಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಈ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಸಭೆಗಳನ್ನು. ಯಾಕಂತ ಹೇಳಿದರೆ ನಾವು ಮಾತಾಡೋದು ಕಲಿತ್ರೆ ಮಾತ್ರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಸೊ ಮಾತಾಡಲಿಕ್ಕೆ ನಾವು ಮತ್ತೆ ಹಿಂದೆ ಆಗ್ತಾ ಹೋದರೆ ನಾವು ಹಿಂದಕ್ಕೆ ಹೋದಾಗೆ ಅದು. ಅಟ್ಲೀಸ್ಟ್ ನಮ್ಮಿಂದ ಯಾಕಂತ ಹೇಳಿದರೆ ಬೇರೆಯವರು ನಮ್ಮಿಂದ ಸ್ವಲ್ಪ ಪ್ರೇರಣೆ ತಗೊಂಡು ಅವರ ಮುಂದೆ ಬಂದು ಮಾಡಿದರೆ ಅದು ಕೂಡ ಒಂದು ಯೋಜನೆ ಯಶಸ್ಸು. ಯಾಕಂದರೆ ಸರ್ಕಾರ ನೋಡಿ ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ ಹೇಳಿದರೆ ಪ್ರಚಾರ ಪ್ರಚಾರ ಪ್ರಚಾರ. ಬಟ್ ಏನಾಗಿದೆ ಅಲ್ಟಿಮೇಟ್ ಆಗಿ ಇಷ್ಟು ಸುದೀರ್ಘವಾದ ಒಂದು ಟೈಮಲ್ಲಿ ಕೂಡ ಒಬ್ಬ ಕಟ್ಟಕಡೆ ವ್ಯಕ್ತಿಗೂ ಕೂಡ ಅದು ತಲುಪಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಅವರು ಹೆಸರು ಕೇಳಿದ್ದಾರೆ ಅಷ್ಟೇ. ಸೊ ಇನ್ನೂ ಸಾಕಷ್ಟು ಅವರಿಗೆ ಮಾಹಿತಿಗಳನ್ನು ಕೊಡುವಂಥ ಎಲ್ಲ ಪ್ರಯತ್ನದಲ್ಲೂ ಕೂಡ ಆಗ್ತಾ ಇದೆ. ಸೊ ಜನರು ಅದರ ಸದುಪಯೋಗ ಪಡ್ಕೋಬೇಕೆನ್ನೋದು ಒಂದು ಸಭೆಯಲ್ಲಿ ನಮ್ಮ ಆ್ಯಸ್ ಎ ಸಾಮಾಜಿಕ ಪರಿಶೋಧನಾ ತಂಡದ ಒಂದು ಸಲಹೆ. ಅವ್ರು ಹೇಳಿದ್ರು ತುಂಬ ಖುಷಿ ಆಯಿತು. ಇನ್ನೊಂದು ಈ ಬಸ್ಸಿಗಾಲುವೆ ಈ ವರ್ಷ ಬಸ್ಸಿಗಾಲು ಮಾಡಲಿಕ್ಕೆ ನಮಗೆ ಅನಿಸಿದೆ. ಎಲ್ಲರೂ ಹೆಚ್ಚಾಗಿ ಮಾಡಿದ್ರು. ಯಾಕೆಂದರೆ ಕೇವಲ ಬಯಲು ಪ್ರದೇಶ ಅಲ್ಲ, ಮೇಲೆ ನಾವು ಉತ್ತರ ಪ್ರದೇಶದಲ್ಲಿ ಕೂಡ ಬಸ್ಸಿಗಾಲು ಮಾಡಿದರೆ 1 ಫೀಟ್ ಅಗಲ 1-2 ಫೀಟ್ ಆಳ ಮಾಡಿದರೆ ಆ ನಮ್ಮ ಬೇರುಗಳಿಗೆ ಒಳ್ಳೆಯ ಆಮೇಲೆ ಸಿಗ್ತದೆ. ಅದರ ಮೇಲೆ ಕುಂಟಿಸಿ ಹೇಳ್ತಾರೆ ಗುಂಡು ಸಿಗ್ತದೆ. ಅದು 100% ಆಗುವುದು. ಯಾಕೆಂದರೆ ನಾನು ಹೋದ ವರ್ಷ ಮಾಡಿದೆ. ಯಾಕೆ ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡುವಾಗ ಅಲ್ಲಿ ಬಸ್ಸಿಗಾಲುವೆ ಇಲ್ಲ ಇದ್ದರೆ ಅದು ಮುಗಿಸಿ ಆಗ್ತದೆ. ನಾನು 2 ವರ್ಷ ತೆಗೆದೆ, ಸರಿಯಾಯಿತು. ಆದ್ದರಿಂದ ಈ ವರ್ಷ ಎಲ್ಲ ಎಷ್ಟು ಅಡಿಗೆ ಸಸಿ ಇದೆ ಅಷ್ಟು ಎಲ್ಲ ನಾನು ಕೈ ಆಳೋದಲ್ಲಿ ಅದನ್ನು ಬೇಸಿಕ್ಕಿಲ್ಲ. ಖಂಡಿತ ಒಮ್ಮೆ ಬರುವ ವರ್ಷ 1-2 ಫೀಟ್ ಅಡಿಕೆ ಹೆಚ್ಚಿ ಆಗ್ತದೆ. ಬಟ್ ಅದು ಮಾಹಿತಿ ತಿಳ್ಕೊಂಡು ಅವರು ಅದನ್ನು ಕಾರ್ಯರೂಪಕ್ಕೆ ತಂದಿರುವಂಥದ್ದು. ಅದರಿಂದ ಅವರಿಗೆ ಹೆಲ್ಪ್ ಆಗಿದೆ ನೋಡಿ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಯಾರಾದರೂ ಕೃಷಿಕರಿದ್ದರೆ ದಯವಿಟ್ಟು ಮಾಹಿತಿ ಪಡ್ಕೊಳ್ಳಿ ಅವರ ಹತ್ರ. ಅಥವಾ ಸಾಕಷ್ಟು ವಿಧಾನಗಳಿವೆ ಮಾಹಿತಿ ಪಡ್ಕೊಳ್ಳಿಕ್ಕೆ. ಅದನ್ನು ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ಇಳುವರಿ ಜಾಸ್ತಿ ಪಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ಸಲಹೆ ಅವ್ರದ್ದು. ಉದ್ಯೋಗಾದಿ ಯೋಜನೆಯಲ್ಲಿ ರಾಮಾಯಣ ಅಂದರೆ ಇದು ಕಾಂಕ್ರೀಟ್ 100 ಮೀಟರ್ ರಸ್ತೆ ಕಾಂಕ್ರೀಟ್ ರಸ್ತೆ ಅವಕಾಶ ಇದೆ. ಬಟ್ ಅದು ಓವರಾಲ್ ನಿಮ್ಮ ಗ್ರಾಮ ಪಂಚಾಯತಿದ್ದು ಖರ್ಚು ವೆಚ್ಚದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು 10 ಲಕ್ಷ ನೀವು ಕೂಲಿ ಮೊತ್ತ ಖರ್ಚು ಮಾಡಿದರೆ ಅಲ್ಲಿ ನಿಮಗೆ ಒಂದು 3 ಲಕ್ಷದ್ದು ಇದು ಮಾಡ್ಕೊಳ್ಳಿಕ್ಕೆ ಅವಕಾಶ ಬರುತ್ತೆ ಏನು ರಸ್ತೆ. ಸೊ ಆವಾಗ ಅದು 3 ಲಕ್ಷ ಅಂತ ಹೇಳಿದರೆ ಹತ್ತಿರ ನಿಮಗೆ ಒಂದು 67 ಮೀಟರ್ ರಸ್ತೆ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ನಮ್ಮದು ಇದು ಕಾನ್ಸೆಪ್ಟ್ ಅಂತ ಹೇಳಿದರೆ ಕೂಲಿ ಕೊಡುವಂಥದ್ದು. ಕೂಲಿ ಆಧಾರಿತ ಕಾಮಗಾರಿಗಳನ್ನು ಜಾಸ್ತಿ ಮಾಡಿದರೆ ಈಗ ಸಾರ್ವಜನಿಕವಾಗಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡ್ಕೊಂಡು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಈ ಒಂದು ನಿರ್ದೇಶನಾಲಯದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿಯ ಕೆಲವು ಲೆಕ್ಕ ಪರಿಶೋಧನೆ ಈಗಾಗಲೇ ನಡೆಸಿದರು. ಈಗಾಗಲೆಲ್ಲ ಮೊನ್ನೆ ಸಾಧಾರಣ ಒಂದು ವಾರದಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಅವರು ತಮ್ಮ 6 ತಾರೀಕಿಂದ ಇವತ್ತಿನವರೆಗೆ 13 ತಾರೀಕಿನವರೆಗೆ ಅವರ ಪ್ರತಿಯೊಂದು ವಾರ್ಡ್ ವೈಸ್ ಹೋಗಿ ಅವರು ಏನೆಲ್ಲ ನರೇಗಾದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನು ಪರಿಶೋಧನೆ ಮಾಡಿ ಇವತ್ತು ನಮ್ಮ ಮುಂದೆ ಅವರು
ಯಾವುದೆಲ್ಲ ಲೋಪದೋಪುಂಟು ಅದನ್ನೆಲ್ಲ ಇಲ್ಲಿ ನಮಗೆ ಇವತ್ತು ತಿಳಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೋಡಲ್ ಅಧಿಕಾರಿಯಾದ ಪ್ರೀತಿಯವರಿಗೂ ಹಾಗೂ ಲೆಕ್ಕ ಪರಿಶೋಧನಾಧಿಕಾರಿಯಾದಂಥ ಹರೀಶ್ರವರಿಗೂ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಸಂತೋಷ್ ಕೋಟೆನವರಿಗೂ ಹಾಗೂ ಪಂಚಾಯತ್ ಆಡಳಿತ ಅಭಿವೃದ್ಧಿ ಅಧಿಕಾರಿಯವರಿಗೂ ಹಾಗೂ ಇದು ನಮ್ಮ ನರೇಗದ ಒಂದು ಅಧಿಕಾರಿ ಆಗಿರುವಂಥ ಅನ್ವಯ ಅವರಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ನಮ್ಮ ಮುಂದಿರುವ ಎಲ್ಲ ಇದು ನಮ್ಮ ಸಾರ್ವಜನಿಕರಿಗೂ ಹೇಳಿದ್ವಿ. ಅದೇ ರೀತಿ ನರೇಗಾ ಲೆಕ್ಕ ಸಿಬ್ಬಂದಿಯವರೇ ಆಗಿರ್ಬೋದು ಎಲ್ಲರಿಗೂ ನಾನು ನನ್ನ ವಂದನೆ ನೀಡುತ್ತೆ. ನಾನು ಹೇಳೋದು ಅಂತೇಳಿ ನಿಮ್ಮ ಇವತ್ತು ಮೊನ್ನೆಯಿಂದ ನೀವು ಪ್ರತಿಯೊಂದು ಮನೆಗೆ ಹೋಗಿ ಏನೆಲ್ಲ ಲೋಪದೋಪುಂಟು ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನೀವು ನೋಡಿಕೊಂಡು ಬಂದಿದ್ದೀರಿ. ನಾನು ಹೇಳೋದು ಅಂತ ಹೇಳಿದರೆ ಇದು ಸುಲಭವಾದ ಕೆಲಸ ಅಲ್ಲ. ಮಳೆ ಆಗಲಿ ಗಾಳಿ ಆಗಲಿ ಏನಿದ್ರೂ ಕೂಡ ಪಾಪ ಅವರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಅಲ್ಲಿರುವಂಥ ಕೆಲಸ ಮಾಡಿದ್ದಾರಾ ಇಲ್ವಾ, ಬೇರೆ ಯಾವುದಾದ್ರೂ ಕುಂದುಕೊರತೆ ಇದೆ ಅಂತ ಹೇಳುವಂಥದ್ದನ್ನು ಕಳೆದ ವರ್ಷ ಕೂಡ ನಾನು ಅವ್ರ ಜೊತೆಲಿ ಹೋಗಿದ್ದೆ. ಆದರೆ ಈ ವರ್ಷ ನಾನು ಹೋಗಲಿಲ್ಲ, ಯಾಕಂದರೆ ನನ್ನದು ಕೂಡ ಬೇರೆ ಕೆಲಸ ಇತ್ತು. ಆದರೆ ಈ ಸಲ ಕೂಡ ಅವರು ಹೋದ ಸಲ ರಿಕವರಿ ಏನು ಬಂದಿತ್ತು ಅದನ್ನು ಕೂಡ ಈ ಸಲ ಮಂಡನೆ ಮಾಡಿದ್ದಾರೆ. ಆದರೆ ನಾನು ಹೇಳೋದಂದರೆ ಇದರ ವಿಚಾರದಲ್ಲಿ ಹೇಳೋದ್ರೆ, ಯಾಕಂದರೆ ಮನೆಯವರು ನರೇಗಾದ ಇದರಿಂದ ಫಲಾನುಭವಿಗಳು ಯಾರಿದ್ದರೂ ಕೂಡ ನಾವು ಅವರನ್ನು ಇಲ್ಲಿ ಕರೆಸಿ ಅವರ ಯಾವುದೇ ಒಂದು ತಪ್ಪು ಏನೋ ಇದ್ದರೆ ಅದನ್ನು ಇಲ್ಲಿ ನಾವು ಅವರಿಗೆ ಮಾಹಿತಿಯನ್ನು ನೀಡಬೇಕಿತ್ತು. ಇದಾದರೆ ಅವರ ಜೊತೆಲಿ ನಾವು ಪ್ರಶ್ನೆಯನ್ನು ಕೇಳಬೇಕಿತ್ತು, ಯಾಕೋಸ್ಕರ ಇವಾಗೆಲ್ಲ ಮಾಡ್ತಿದ್ದೀರಾ ಅಂತ ಅನ್ನುವಂಥದ್ದನ್ನು. ಆದರೆ ಇಲ್ಲಿ ಏನಂತ ಹೇಳಿದರೆ ನರೇಗಾದು ಪ್ರತಿಯೊಂದು ಕೂಡ ಜನರು ಅದರ ಅವಕಾಶವನ್ನು ಕಲ್ಪನೆ ಮಾಡಿಕೊಳ್ತಿದ್ದಾರೆ, ಅವಕಾಶವನ್ನು ಪಡಿತಾ ಇದ್ದಾರೆ. ಆದರೆ ಕೆಲವರಿಗೆ ಮಾತ್ರ ಮಾಹಿತಿಯಾಗಿ ಸರಿಯಾಗಿ ಸಿಗಲ್ಲ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿರುವುದಿಲ್ಲ. ಯಾಕಂದರೆ ಕೂಲಿ ಕೆಲಸರು ಇರ್ತಾರೆ ಅಥವಾ ಕಡು ಬಡವರಿದ್ದಾರೆ, ಅವರಿಗೆ ನಾವು ಹೇಗೆ ಕೆಲಸ ಮಾಡಬೇಕು, ಒಂದು ಉದಾಹರಣೆ ಒಂದು ಗೊಬ್ಬರ ಗುಂಡಿ ಆಗಿರ್ಬೋದು ಹೇಗೆ ಮಾಡಬೇಕು ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಆದರೆ ನಾನು ಹೇಳೋದು ನಾನು ಮುಂದಿನ ಸಾಮಾನ್ಯ ಸಭೆಯಲ್ಲೂ ಕೂಡ ಇದು ನಮ್ಮ ಸದಸ್ಯರಿಗೆಲ್ಲ ನಾನು ಮನವರಿಗೆ ಕೊಂಡೋಗ್ತೇನೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ಯೋಗ ಖಾತ್ರಿ ಕೆಲಸ ಮಾಡುವಾಗ ಅವರ ಫಲಾನುಭವಿಗಳು ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ಬಂದು ಅಥವಾ ಇಂಜಿನಿಯರ್ ಬಂದು ಅವರಿಗೆ ಒಂದು ಸಲಹೆ ಕೊಡಬೇಕು ಅಂತ ನಾನು ಗ್ರಾಮ ಸಭೆಯಲ್ಲಿ ಅವರು ಕೆಲವು ಅಧಿಕಾರಿಗಳು ಬರಲಿಲ್ಲ. ಆದರೆ ಇವತ್ತು ನಾನು ಹೇಳೋದು ನಮ್ಮ ಈ ಲೆಕ್ಕ ಪರಿಶೋಧನಾ ಅಧಿಕಾರಿ ಹರೀಶ್ರವರು ಅವರು ನಮಗೆ ಇವಾಗಂತಲ್ಲ, ನನಗೆ ಸುಮಾರು ಒಂದು 4 ವರ್ಷದಿಂದ ಪರಿಚಯ. ಯಾಕಂದರೆ ನಾನು ಸದಸ್ಯರಾಗಿರುವಾಗ ನನಗೆ ಅವರು ಕ್ಲಾಸ್ ತಗೊಂಡು ಅವರು ನಮಗೆ ಕ್ಲಾಸ್ ಕೊಟ್ಟಿರ್ಬೋದು. ಪ್ರತಿಯೊಂದು ಕೂಡ ಕೇವಲ ನರೇಗಾದ ಮಾತ್ರ ಅಲ್ಲ, ಹಲವು ಒಂದು ವಿಷಯದಲ್ಲಿ ಅವರು ನಮಗೆ ಯಾವ ರೂಟಲ್ಲಿ ಹೋಗ್ಬೋದು, ಯಾವುದೆಲ್ಲ ಕೆಲಸ ಮಾಡಬೇಕು ಅಂತ ಅನ್ನೋದು ನನಗೆ ಅವರು ಶಿಕ್ಷಣ ಮಾರ್ಗ ಕೊಡಿಸಿದ್ದಾರೆ. ಅದಕ್ಕೆ ಇವತ್ತು ಕೂಡ ನಾನು ಇಷ್ಟೆಲ್ಲ ಬರಬೇಕು, ನಾನು ಮುಂದೆ ಬರಬೇಕಾದ್ರೆ ಕಾರಣ ಅವರು ಕೂಡ ಆಗಿರ್ಬೋದು, ಅದೇ ರೀತಿ ಎಲ್ಲ ಗ್ರಾಮಸ್ಥರು ಕೂಡ ಆಗಿರ್ಬೋದು. ಆದರೆ ನಾನು ಕೆಲವೊಂದು ಮಕ್ಕಳು ನೋಡ್ತಾ ಇದ್ದೇನೆ ಉದ್ಯೋಗ ಖಾತ್ರಿಯಲ್ಲಿ ಪದೇ ಬರ್ತಾ ಇದ್ದಾರೆ. ಯಾಕಂದರೆ ನಾವು ಯಾವುದು ಕೆಲಸ ಮಾಡ್ಬೋದು, ಯಾವುದು ಕೆಲಸ ಆಗಿದೆ, ಎಷ್ಟವರೆಗೆ, ಅನಂತರ NMR ಎಷ್ಟು ಬಂದಿದೆ, ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿಗೆ ಬರ್ತಾರೆ. ಅದು ನನಗೆ ತುಂಬ ಖುಷಿ. ನನಗೆ ಹೆಚ್ಚಾಗಿ ಕಾಣುವಂಥ 2 ಮುಖ ಮಾತ್ರ ಕಾಣ್ತಾ ಉಂಟು, ಮತ್ತು ಬಾಕಿಯದು ಅಷ್ಟೊಂದು ಬಂದದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು ಪ್ರತಿಯೊಬ್ಬರಲ್ಲೂ ಕೂಡ ಇದೊಂದು ಅವಕಾಶವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಕೊನೆಗೆ ಥ್ಯಾಂಕ್ ಯು ಎಲ್ಲರಿಗೂ. 23-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಮೇಡಮ್ರವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಆಗ್ನೇಸ್ ಡಿಸೋಜ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ್ ಕೋಟೆ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ತಾಲೂಕು ಸಂಯೋಜಕರಾದ ಹರೀಶ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪಂಚಾಯತ್ ಅಧಿಕಾರಿ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ತಾಲೂಕು IEC ಸಂಯೋಜಕರಾದ ಅನ್ವಯ ಮೇಡಮ್ರವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಸಭೆಗೆ ಆಗಮಿಸಿರುವಂತಹ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕೊನೆಗೆ ರಾಷ್ಟ್ರಗೀತೆ. हिमाचल यमुना गंगा उज्जल जलधि सरंगा तव शुभ नामे चाहे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे
जय हे जय जय जय